ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ದಿಸ್ ಇಸ್ ರಾಜು. ವೆಲ್ಕಮ್ ಟು ಸ್ಮಾರ್ಟ್ 20. ನಾವು ಇವತ್ತು ನಮ್ಮ 10ನೇ ತರಗತಿಗೆ ಇರುವಂಥ 2ನೇ ಪಾಠ ದೇವನ್ ಕನಲ್ ಅವರು ಬರೆದಂಥದ್ದು ದೇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಈ ಪಾಠವನ್ನು ನೋಡೋಣ. ಓಕೆ, ಇದು ಯೂನಿಟ್ ನಂಬರ್ 2 ಪ್ರೋಸ್ ದೇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ದೇವನ್ ಕನಲ್ ಅವರು ಬರೆದಂಥದ್ದು. ಫಸ್ಟ್ ಈ ರೀತಿ ಕೊಟ್ಟಿದ್ದಾರೆ, ಏನಂತಂದರೆ ನೋ ಬಡಿ ಡೇರ್ ಟು ಗೋ ವೇರ್ ದಿಸ್ ಯಂಗ್ಸ್ಟರ್ ಡಿಡ್ ಅಂತ. ಅಂದರೆ ಈ ಯುವಕ ಮಾಡಿದಂಥ ಕೆಲಸವನ್ನು ಬೇರೆ ಯಾವ ವ್ಯಕ್ತಿ ಕೂಡ ಮಾಡಲಿಕ್ಕೆ ಧೈರ್ಯ ಮಾಡುವುದಿಲ್ಲ ಅಂತ. ಯಾವ ಯುವಕ ಏನು ಕೆಲಸ ಮಾಡ್ದ? ಹೂ ಇಸ್ ದಿಸ್ ಯಂಗ್ಸ್ಟರ್? ಯಾರು ಆ ಯುವಕ? ಏನು ಕೆಲಸ ಮಾಡಿದ? ವಾಟ್ ಡಿಡ್ ಹಿ ಡೂ ಅನ್ನೋದನ್ನು ಈ ಪಾಠದಲ್ಲಿ ನೋಡೋಣ. ವೆರಿ ಬ್ಯೂಟಿಫುಲ್ ಲೆಸನ್. ನೀವು ಈ ಪಾಠವನ್ನು ಕೇಳ್ತಾ ಹೋದಲ್ಲಿ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ, ಸೊ ಒಂದು ಸಿನಿಮಾ ರೀತಿ ನಾವು ನೋಡ್ಬೋದು ಈ ಪಾಠವನ್ನು. ಈ ಪಾಠ ಎದರಲ್ಲಿ ಬರ್ತದೆ ಅಂದರೆ ಕಂಪ್ಯಾಷನ್ದಲ್ಲಿ ಬರ್ತದೆ. ಕಂಪ್ಯಾಷನ್ ಅಂತಂದರೆ ಸಹಾನುಭೂತಿ, ಅನುಕಂಪದ ಅಡಿಯಲ್ಲಿ ಬರುವಂಥ ಪಾಠ. ನಾನು ಹೇಳಿದೆ ಫಸ್ಟಿಗೆ ನಾನು ಹೀರೋ ಪಾಠ ಕಾಮಿಡಿದಲ್ಲಿ ಬರುವಂಥದ್ದು, ಅದರಲ್ಲಿ ಹಾಸ್ಯ ಇರುವಂಥದ್ದು ಹೀರೋ ಪಾಠ ಆಗಿರ್ಬೋದು ಮತ್ತು ಗ್ರ್ಯಾಂಡ್ ಮಾ ಕ್ಲೈಮ್ಸರ್ ಟ್ರೀ ಆಗಿರ್ಬೋದು. ಬಟ್ ಈ ಪಾಠ ದಿಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್, ಈ ಪಾಠ ಕಂಪ್ಯಾಷನ್ದಲ್ಲಿ ಬರುತ್ತದೆ. ಸಹಾನುಭೂತಿ ಅಂತ ಏನು ಕರಿತೀವಿ, ಅನುಭೂತಿ ಅಂತ ಕರಿತೀವಿ, ಅಥವಾ ನಾವು ಸಿಂಪತಿ ಅಂತಲೂ ನಾವು ಕರಿತೀವಿ. ಆ ಅಡಿಯಲ್ಲಿ ಬರುವಂಥ ಈ ಪಾಠವಾಗಿದೆ. ನೋಡೋಣ ಯಾವ ಯುವಕ ಏನು ಕೆಲಸ ಮಾಡಿದ ಅಂಥೇಳಿ. ನೋಡಿ, ಬಿಫೋರ್ ಸ್ಟಾರ್ಟಿಂಗ್ ದ ಲೆಸನ್ ದೇ ಹ್ಯಾವ್ ಗಿವನ್ ಎ ಬ್ಯೂಟಿಫುಲ್ ಪಿಕ್ಚರ್. ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ಈ ಪಿಕ್ಚರ್ದಲ್ಲಿ ನಿಮಗೆ ಅನಿಸಿದ್ದನ್ನು ಬರೀಬೇಕು. ಇದನ್ನೇ ಪಿಕ್ಚರಲ್ ರೈಟಿಂಗ್ ಅಂತ ನಾವು ಕರಿತೀವಿ. ಈ ಪಿಕ್ಚರಲ್ಲಿ ಏನು ನೋಡ್ತಾ ಇದ್ದೀರಿ ಅದನ್ನೇ ಬರೆಯೋದು. ಇಲ್ಲಿ ನೋಡಿ, ಒಂದು ಹುಡುಗಿ ಬಿದ್ದಿದ್ದಾಳೆ, ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಸೊ ಇಲ್ಲಿ ಎಲ್ಲರೂ ಹೆಲ್ಪ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇದೊಂದು ಸೀನ್ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ನೀವು ಈ ಪ್ಲೇಸಿಗೆ ಇದ್ದಿದ್ರೆ ಏನು ಮಾಡ್ತಿದ್ರಿ? ಓಕೆ, ಎಲ್ಲರೂ ನಾವು ಮಾಡುವಂಥದ್ದೇ ಏನು ಮಾಡ್ತಿದ್ವಿ, ನಾವು ಅವರಿಗೆ ಹೆಲ್ಪ್ ಮಾಡ್ತಿದ್ವಿ, ಅದೇ. ಓಕೆ, ನೋಡೋಣ ಈ ಪಾಠದಲ್ಲಿ ಏನೇನಾಗಿದೆ ಅಂತ. ಫಸ್ಟ್ ಪ್ಯಾರಾಗ್ರಾಫ್ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಯಾಸ್ ದ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಮೇಡ್ ಇಟ್ಸ್ 22nd 6:32 PM halt at a station, commuters swarmed out and into its 12 packed coaches. It's a very lengthy sentence. ದೊಡ್ಡ ವಾಕ್ಯ ಕೊಟ್ಟಿದ್ದಾರೆ, ನಾವು ಸ್ವಲ್ಪ ಸಣ್ಣ ಮಾಡಿ ಹೇಳ್ತೀನಿ. ಇಲ್ಲಿ ಯಾಸ್ ದ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಎಲೆಕ್ಟ್ರಿಕ್ ಟ್ರೈನ್ ಹೆಸರು ಕೊಟ್ಟಿದ್ದಾರೆ. ಯಾವ ಅಂದರೆ ಮುಂಬೈಯಲ್ಲಿರುವಂಥ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್. ಸಬರ್ಬನ್ ಅಂದರೆ ನಿಮ್ಗೆ ಗೊತ್ತು, ಆಫ್ ಅ ಪ್ಲೇಸ್ ಔಟ್ಸೈಡ್ ಅ ಸಿಟಿ, ಉಪನಗರ ಅಂತ ಕರಿತೀವಿ. ಸಿಟಿ ಬಿಟ್ಟು ಹೊರಗಡೆ ಇರುವಂಥ ಏರಿಯಾ ಅದು. ಅಲ್ಲಿ ಒಂದು ಎಲೆಕ್ಟ್ರಿಕ್ ಟ್ರೈನ್ ಬಂದು 20 seconds ಹಾಲ್ಟ್ ಮಾಡಿದೆ. ಅದು ಟೈಮಿಂಗ್ ಸತೆ ಕೊಟ್ಟಿದ್ದಾರೆ. 6:32 PM ಅಂತ ಕೊಟ್ಟಿದ್ದಾರೆ. PM ಅಂದರೆ ಈವ್ನಿಂಗ್, AM ಅಂದರೆ ಮಾರ್ನಿಂಗ್ ಅಂತ ನಾವು ಕರಿತೀವಿ. ಓಕೆ, 6:32 PMಗೆ ಅಲ್ಲಿ ಹಾಲ್ಟ್ ಮಾಡ್ತು. ಕೇವಲ ಆ ಟ್ರೈನ್, ಎಲೆಕ್ಟ್ರಿಕ್ ಟ್ರೈನ್ 20 seconds ಮಾತ್ರ ಅಲ್ಲಿ ಹಾಲ್ಟ್ ಮಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತು, ಟ್ರೈನ್ದಲ್ಲಿ ನಾವು ನಿಲ್ಲೋದೇ ಕೆಲವು ಸ್ಟೇಷನ್ದಲ್ಲಿ ಕೇವಲ 20 seconds ಮಾತ್ರ. ಅದಕ್ಕಿಂತ ಹೆಚ್ಚಿಗೆ ನಾವು ಟೈಮಿಂಗೇ ಇರೋಲ್ಲ. ಇಲ್ಲದಿದ್ರೆ ಅದು ಏನಾಗ್ತದೆ, ಮೂವ್ ಆಗಿಬಿಡುತ್ತೆ, ಫಾಸ್ಟಾಗಿ ಹೋಗಿಬಿಡುತ್ತೆ. ಸೊ ಈ ರೀತಿಯಾಗಿ ಕೇವಲ ಅಲ್ಲಿ ಆ ಸಬರ್ಬನ್ ಏರಿಯಾದಲ್ಲಿ ಬಂದು ಎಲೆಕ್ಟ್ರಿಕ್ ಟ್ರೈನ್ ಆಯಿತು. 20 seconds ಏನು ಮಾಡ್ತು, ಹಾಲ್ಟ್ ಮಾಡ್ತು ಅಟ್ 6:32 PMಗೆ. ಅವಾಗ ಏನಾಯಿತು, ಕಮ್ಯೂಟರ್ಸ್ ಅಂದರೆ ಅಲ್ಲಿ ಹಾಲ್ಟ್ ಮಾಡ್ತು, ಅಲ್ಲಿ ನಿಂತಿತ್ತು. ಸೊ ಕಮ್ಯೂಟರ್ಸ್ ಅಂದರೆ ಕೊಟ್ಟಿದ್ದಾರೆ ಇಲ್ಲಿ, ದ ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಅಡ್ಡಾಡೋರಿಗೆ ನಾವು ಕಮ್ಯೂಟರ್ಸ್ ಅಂತ ಕರಿತೀವಿ, ಡೈಲಿ ತಮ್ಮ ಪ್ರಯಾಣವನ್ನು ಮಾಡುವವರಿಗೆ. ಸೊ ಅವರಿಗೆ ಸ್ವಾಮ್ಡ್ ಔಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸ್ವಾಮ್ಡ್ ಔಟ್ ಆ್ಯಂಡ್ ಇಂಟು ಅಂತ ಕೊಟ್ಟಿದ್ದಾರೆ. ಅಂದರೆ ಅವರು ಜನಜಂಗುಳಿ ರಭಸದಿಂದ ಟ್ರೈನ್ ಒಳಗಡೆ ಹೋಗೋದು ಮತ್ತು ಬರೋದು, ಈ ರೀತಿ ಕೊಟ್ಟಿದ್ದಾರೆ. 12 packed coaches ಅಂತ, ಅದು 12 ಕೋಚಸ್ ಇದ್ದದ್ದು ಫುಲ್ ಪ್ಯಾಕ್ ಆಗಿದ್ದು, ಈ ರೀತಿಯಾದ ಒಂದು ಸೀನ್ ಕೊಟ್ಟಿದ್ದಾರೆ. ಅಂದರೆ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಅಲ್ಲಿ ಬಂತು, 20 seconds ಅಷ್ಟೇ ಹಾಲ್ಟ್ ಮಾಡ್ತು. ದೇ ಹ್ಯಾವ್ ಗಿವನ್ ಟೈಮಿಂಗ್ ಆಲ್ಸೋ 6:32 PMಗೆ ಹಾಲ್ಟ್ ಮಾಡಿದ ತಕ್ಷಣ ಅಷ್ಟೊತ್ತಿಗೆ ಎಲ್ಲರೂ ಜನ, ಅದು ಟೈಮಿಂಗ್ ಇರೋದೇ ಕಡಿಮೆ, 20 seconds ಮಾತ್ರ. ಸೊ ಪೀಪಲ್ ಏನು ಮಾಡ್ತಾಯಿದ್ರು, ಕಮ್ಯೂಟರ್ಸ್, ದೇ ಆರ್ ಗೋಯಿಂಗ್ ಇನ್ ಟು ದಿ ಟ್ರೈನ್. ಅದು ಕೋಚಸ್ ಒಳಗಡೆ ಹೋಗ್ತಾಯಿದ್ರು ಮತ್ತು ಹೊರಗಡೆ ಬರ್ತಾಯಿದ್ರು. ಈ ರೀತಿಯಾದ ಸೀನ್ ಇದಾಗಿತ್ತು. ಇದು ಫಸ್ಟ್ ಸೀನ್. ನೆಕ್ಸ್ಟ್ ಏನಾಯಿತು, ಇಟ್ಸ್ ಅ ರೆಗ್ಯುಲರ್ ಸೀನ್ ಇನ್ ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್. ಹೌದು, ನಮ್ಮ ಇದೊಂದು ರೆಗ್ಯುಲರ್ ಸೀನ್ ಆಗಿತ್ತು. ಎಲ್ಲಿ ಅಂತಂದರೆ, ಏನು ಮೆಟ್ರೋಪಾಲಿಸ್ ಸಿಟೀಸ್ ಅದಾವಲ್ಲ ನಮ್ಮ ಇಂಡಿಯಾದಲ್ಲಿ, ಮೋಸ್ಟ್ ಪಾಪ್ಯುಲೇಟೆಡ್ ಅಂದರೆ ಜನಸಂಖ್ಯೆ, ಹೆಚ್ಚು ಜನಸಂಖ್ಯೆ ಇರುವಂಥ ಮಹಾನಗರಗಳು ಏನಿದಾವೆ ನೋಡಿರಿ, ಅಲ್ಲಿ ಈ ರೀತಿ ಸೀನ್ ಇದು ರೆಗ್ಯುಲರ್ ಆಗಿದೆ. ಯಾಕಂದರೆ ಎಲ್ಲ ಜನರು ಡ್ಯೂಟಿ ಮಾಡಲಿಕ್ಕೆ ಹೋಗೋದು, ಅದು ಟೈಮಿಂಗ್ ಇರುತ್ತೆ, ಆ ಟೈಮ್ದಲ್ಲಿ ಇಷ್ಟೊಂದು ರಶ್ ಆಗಿ ಆಗ್ತಿರ್ತಾವೆ. ಇದು ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ, ನಮ್ಮ ಭಾರತದ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಇದೊಂದು ರೆಗ್ಯುಲರ್ ಸೀನ್ ಆಗಿತ್ತು. ಅಷ್ಟೊತ್ತಿಗೆ ಏನಾಯಿತು ನೋಡಿ, ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್ ಹರ್ಸೆಲ್ಫ್ ಇಂಟು ಅ ಲೇಡೀಸ್ ಕಂಪಾರ್ಟ್ಮೆಂಟ್. ಅಷ್ಟೊತ್ತಿಗೆ ಒಬ್ಬಳು ಹುಡುಗಿ ಏನು ಬಂದು ಅಲ್ಲಿ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಏರಿದಳು. ಏರಿ ಆ ಲೇಡೀಸ್ ಕಂಪಾರ್ಟ್ಮೆಂಟ್ದಲ್ಲಿ ನಿಂತ್ಕೊಳ್ಳಿಕ್ಕೆ
ಪ್ರಯತ್ನ ಪಡ್ತಾಯಿದ್ದಳು. ಅವಳು ಯಾರಂತಂದರೆ 21 ಇಯರ್ ಓಲ್ಡ್, 21 ವರ್ಷದ ಹುಡುಗಿ, ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ರೋಮಾ ತಲ್ರೇಜಾ. ಅವಳ ಹೆಸರು ದೇ ಹ್ಯಾವ್ ಗಿವನ್ ಹಿಯರ್, ಹರ್ ನೇಮ್ ಈಸ್ ರೋಮಾ ತಲ್ರೇಜಾ. ಅವಳು ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿದ್ದರು. ಕಾಲ್ ಸೆಂಟರ್ ಅಂದರೆ ನಿಮ್ಗೆ ಗೊತ್ತಿದೆ, ಫೋನ್ ಕಾಲ್ ಅದು ರಿಸೀವ್ ಮಾಡೋದು, ಕಸ್ಟಮರ್ ಕೇರ್ ಜೊತೆ ಏನು ಮಾತಾಡ್ತಿರ್ತಾರಲ್ಲ ಆ ಜಾಬ್ ಅಂತ ತಿಳ್ಕೊಡ್ರಿ. ಅಲ್ಲಿ ಅವಳು ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದಳು. ಎಕ್ಸಿಕ್ಯೂಟಿವ್ ಅಂದರೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಳು. ಅಲ್ಲಿ ಟ್ರೈ ಟು ಸೆಟಲ್ ಇನ್ ಟು ಅ ಕಾರ್ನರ್ ನಿಯರ್ ದ ಡೋರ್. ಆ ಫುಲ್ ರಶ್ ಇತ್ತು. ಅವಳು ಅಲ್ಲೇ ಬಾಗಿಲ್ದ ಕಾರ್ನರ್ದಲ್ಲಿ, ಬಾಗಿಲ್ದ ಹತ್ತಿರದಲ್ಲಿ ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾಯಿದ್ದಳು. ಯಾಕಂದರೆ ಅಷ್ಟೊಂದು ರಶ್ ಆಗಿತ್ತು. ನೋಡಿ, ಇದು ಅವಳು ಮಾಡುವಂಥ ಕೆಲಸ ಸರಿನೋ ತಪ್ಪೋ ಗೊತ್ತಾಗಲಿಲ್ಲ. ಅವಳಿಗೆ ಡ್ಯೂಟಿ ಹೋಗಬೇಕಾಗಿದೆ ಅಥವಾ ಬರಬೇಕಾಗಿದೆ, ಏನೋ ಕೆಲಸ ಇದೆ. ಸೊ ಆ ಟೈಮಿಂಗ್ ಸಂಬಂಧ ಅವಳು ಅದೇ ಟ್ರೈನ್ದಲ್ಲಿ ಏರಿರ್ತಾಳೆ. ಆವಾಗ ಜನ ಅಂತೂ ರಶ್ ಇದೆ. ಇವಳು ಕೂಡ ಅಲ್ಲೇ ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಳು. ಎಲ್ಲಿ? ಈ ಕಾನೋನಿಯಾದ ಡೋರ್ ಹತ್ರ ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಯಾರಂದರೆ ರೋಮಾ ತಲ್ರೇಜಾ ಅವರು. ಅವರು 21 ಇಯರ್ ಓಲ್ಡ್ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿದ್ದರು. ಸೆಂಟರ್ ಅಂದರೆ 2 ಸ್ಪೆಲ್ಲಿಂಗ್ ಬರುತ್ತೆ, 2 ಬೋತ್ ಆರ್ ಕರೆಕ್ಟ್. ಸೆಂಟರ್ ಬೋತ್ ಸ್ಪೆಲ್ಲಿಂಗ್ಸ್ ಆರ್ ಕರೆಕ್ಟ್. ಓಕೆ. ದ ಟ್ರೈನ್ ಹಾಲ್ಟೆಡ್ ಅಹೆಡ್ ಆ್ಯಂಡ್ ರೋಮಾ, ಟ್ರೈನ್ ಮುಂದೆ ಹೋಯಿತು. ಆ ಟ್ರೈನ್ ಮುಂದೆ ಚಲಿಸ್ತಾ ಹೋಯಿತು. ಅವಾಗೇನಾಯಿತು? ಅಹೆಡ್ ರೋಮಾ ಏನು ಮಾಡಿದ್ರು? ಜಾಮ್ಡ್ ಬಿಟ್ವೀನ್ ಅದರ್ ವುಮೆನ್. ಜಾಮ್ ಅದು ಸಿಕ್ಕಾಕೊಂಡ್ರು. ಬಿಟ್ವೀನ್ ಅದರ್ ವುಮೆನ್, ಇಬ್ಬರ ಹೆಣ್ಮಕ್ಳ ನಡುವೆ ಅವಳು ಸಿಕ್ಕಾಕೊಂಡ್ಳು. ಬಿಟ್ವೀನ್ ಅಂತ ವರ್ಡ್ ಯೂಸ್ ಮಾಡಬೇಕಾದ್ರೆ ನಾನು ಹೇಳ್ತೀನಿ, ಇದನ್ನು ಪ್ರೆಪೋಸಿಷನ್ ಅಂತ ಕರಿತೀವಿ. ಆ ಪ್ರೆಪೋಸಿಷನ್ ಯೂಸ್ ಮಾಡಬೇಕಾದ್ರೆ ಅಲ್ಲಿ 2 ವ್ಯಕ್ತಿಗಳು ಇರಬೇಕು ಅಥವಾ 2 ವಸ್ತುಗಳ ನಡುವೆ ಇದ್ದರೆ ಮಾತ್ರ ನಾವು ಬಿಟ್ವೀನ್ ಅಂತ ವರ್ಡ್ ಯೂಸ್ ಮಾಡಿ. ಓಕೆ. ಆ ಇಬ್ಬರ ಹೆಣ್ಮಕ್ಳ ನಡುವೆ ಇವಳು ಸಿಕ್ಕಾಕೊಂಡಳು. ಮತ್ತು ಏನು ಮಾಡ್ತಿದ್ದಳು? ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ ಆನ್. ಅವಳು ಟ್ರೈ ಮಾಡ್ತಾಯಿದ್ದಳು ಟು ಫೈಂಡ್ ಸಮ್ ಸ್ಪೇಸ್, ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಜಾಗ ನಿಂತ್ಕೊಳ್ಳಿಕ್ಕೆ, ಸರಿಯಾಗಿ ನಿಂತ್ಕೊಳ್ಳಿಕ್ಕೆ ಜಾಗನ ಹುಡುಕ್ತಾಯಿದ್ದಳು. ಸ್ಟ್ಯಾಂಡ್ ಸೇಫ್ಲಿ ಆಗಿ ನಿಂತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾಯಿದ್ದಳು. ಆನ್ ವೆನ್ ಶಿ ಸಡನ್ಲಿ ಗಾಟ್ ಪುಷ್ಡ್. ಇನ್ನೇನು ನಿಂತ್ಕೋಬೇಕು ಸರಿಯಾಗಿ ಅಂತ ಅನ್ನಟ್ಟಿಗೆ ನೋಡಿ, ಶಿ ಸಡನ್ಲಿ ಗಾಟ್ ಪುಷ್ಡ್. ಅವಳಿಗೆ ಯಾರೋ ದೂಡಿ ಬಿಡ್ತಾರೆ. ಅವಾಗ ಇವಳು ಏನಾಯಿತು? ಲಾಸ್ಟ್ ಹರ್ ಟೆನ್ಯೂಸ್ ಫುಟ್ ಹೋಲ್ಡ್. ಅವಳ ಟೆನ್ಯೂಸ್ ಫುಟ್ ಹೋಲ್ಡ್ ಲಾಸ್ ಆಗ್ತೈತಿ. ಏನು ಟೆನ್ನಿಸ್ ಫುಟ್ ಹೋಲ್ಡ್ ಅಂದರೆ ಅವಳು ವೀಕಾಗಿ ನಿಂತ್ಕೊಂಡಿರ್ತಾಳೆ, ಸರಿಯಾಗಿ ನಿಂತ್ಕೊಂಡಿರೋದಲ್ಲ, ಅವಳು ಕಾಲು ಜಾರಿ ಬಿದ್ದುಬಿಡ್ತಾಳೆ. ಆ್ಯಂಡ್ ಪ್ಯಾನಿಕ್ಡ್, ಅವಳಿಗೆ ಗಾಬರಿ ಆಗಿಬಿಡ್ತೈತಿ. ಅವಳು ಹಿಂಗೆ ದೂಡಿ ಬಿಡ್ತಾರೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಹರ್ ಹ್ಯಾಂಡ್ಸ್ ರೀಚ್ ಫಾರ್ ದ ಸ್ಟೀಲ್ ರೇಲಿಂಗ್. ಬೀಳ್ತಿರ್ತಾಳೆ, ಆದಷ್ಟು ಅವಳು ಹಿಡ್ಕೋಬೇಕು ಏನಾದರೂ ಅಂತೇಳಿ. ನಿಮ್ಗೆ ಗೊತ್ತು ಸ್ಟೀಲ್ ರೇಲಿಂಗ್ ಅಂತ ಇರ್ತಾರೆ ಟ್ರೈನ್ದಲ್ಲಿ. ಐ ಹ್ಯಾವ್ ಗಿವನ್ ಹಿಯರ್ ಪಿಕ್ಚರ್. ಇದಕ್ಕೆ ಸ್ಟೀಲ್ ರೇಲಿಂಗ್ ಅಂತ ಕರಿತೀವಿ ನಾವು. ಬಾಗಿಲು ಕಡೆ ಅದು ಇರ್ತದೆ ನೋಡ್ರಿ, ಅದನ್ನು ಹಿಡ್ಕೋಬೇಕು ಅಂತೇಳಿ ಮಾಡ್ತಿರ್ತಾಳ. ಹರ್ ಹ್ಯಾಂಡ್ಸ್ ರೀಚ್ ಫಾರ್ ದ ಸ್ಟೀಲ್ ರೇಲಿಂಗ್ ಅಬೋವ್ ಬಟ್ ಫೈಂಡಿಂಗ್ ಓನ್ಲಿ ಏರ್. ಆದರೆ ಆ ಸ್ಟೀಲ್ ರೇಲಿಂಗ್ ಸಿಗಲ್ಲ, ಕೇವಲ ಗಾಳಿ ಮಾತ್ರ ಅವಳ ಕೈಯಲ್ಲಿ ಸಿಗುತ್ತೆ. ಅಂದರೆ ಸ್ಟೀಲ್ ರೇಲಿಂಗ್ ನಾನು ಬಚಾವ್ ಆಗ್ಬೇಕಂತೇಳಿ ಹಿಡ್ಕೋಬೇಕಂತೇಳಿ, ಬಟ್ ಅವಳಿಗೆ ಸ್ಟೀಲ್ ರೇಲಿಂಗ್ ಸಿಗಲ್ಲ. ಅವಾಗೇನಾಯಿತು? ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ರೋಮಾಳನ್ನು ಆ ಕೋಚ್ದಿಂದ ಅವಳಿಗೆ ಜಾರಿ ಬಿದ್ದುಬಿಡ್ತಾಳೆ. ಅವರು ನೂಕಿ ಬಿಟ್ಟಿರ್ತಾರೆ. ಅವರು ಬೇಕಂತಲೇ ಅಂತ ಮಾಡಿರೋದಿಲ್ಲ, ಜನರು ಒಬ್ರಿಗೊಬ್ರಲ್ಲಿ ನಿಲ್ಲಕ್ಕೆ ಪ್ಲೇಸ್ ಇರಲ್ಲ. ಸೊ ಈ ರೀತಿಯಾಗಿ ಬೈ ಚಾನ್ಸ್ನೂ ಆಗಿ ಅವಳಿಗೆ ಪುಷ್ ಮಾಡಿಬಿಡ್ತಾರೆ. ಸೊ ಅವಳು ಕೋಚಿಂದ ಕೆಳಗಡೆ ಜಾರಿ ಬಿದ್ದುಬಿಡ್ತಾಳೆ. ದ ಕ್ಲಾಟ್ರಿಂಗ್ ರೋರ್ ಆಫ್ ದ ಟ್ರೈನ್. ಆ ಕ್ಲಾಟ್ರಿಂಗ್ ರೋರ್ ಆಫ್ ದ ಟ್ರೈನ್ ಅಂದರೆ ಆ ಟ್ರೈನಿನ ಶಬ್ದ, ಘರ್ಜನೆ ಎಷ್ಟು ಇತ್ತಂದರೆ ಮಫಲ್ಡ್ ಥರ್ಡ್ ಆಫ್ ಹರ್ ಫಾಲ್ ಆನ್ ಟು ದ ಗ್ರೌಂಡ್. ಅವಳೇನು ಥರ್ಡ್ ಅಂತ ಬೀಳ್ತಾ ನೋಡ್ರಿ, ಅದು ಸೌಂಡ್ ಅಷ್ಟೊಂದು ಕೇಳಿಸಲ್ಲ ಅಷ್ಟು. ಯಾಕಂದರೆ ಆ ಟ್ರೈನಿನ ಘರ್ಜನೆ ಸೌಂಡೇ ಅಷ್ಟಾಗಿರ್ತೈತಿ. ಇವಳು ಬಿದ್ದದ್ದು ಸೌಂಡ್ ಅದು ಮಫಲ್ಡ್ ಆಗ್ತೈತಿ, ಸೈಲೆನ್ಸ್ ಅನಿಸ್ತದೆ. ಅಂಥದ್ದೇನು ಸೌಂಡ್ ಏನೂ ಕೇಳಿಸಲ್ಲ. ಥರ್ಡ್ ಆಫ್ ಹರ್ ಫಾಲ್ ಆನ್ ಟು ದಿ ಗ್ರೌಂಡ್, ಅಲ್ಲಿ ನೆಲದ ಮೇಲೆ ಬಿದ್ದು ಬಿಡ್ತಾಳ. ಮೋರ್ ದೆನ್ ಎ ಮೀಟ್ರ್ ಬಿಲೋ, 1 ಮೀಟ್ರಿಗಿಂತಲೂ ಹೆಚ್ಚಿಗೆ ಅಂತರದಲ್ಲಿ ಅವಳು ಮೇಲ್ಗಡೆ ಕೆಳಗಡೆ ಬಿದ್ದು ಬಿಡ್ತಾಳೆ. ನೋಡಿ ಇಲ್ಲಿ ತನ್ನ ಸೀನ್ ಏನೇನಾಯಿತು. ಸೊ ಅದೊಂದು ಟ್ರೈನ್, ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ದಲ್ಲಿ ಇವಳು ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಏರ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಬಟ್ ಅಷ್ಟೊತ್ತಿಗೆ ಇವಳು ಏನು ಮಾಡ್ತಾಳೆ? ನಿಂತ್ಕೋಬೇಕನ್ನಷ್ಟಿಗೆ ಇವಳು ಯಾರೋ ದೂಡ್ ಬಿಡ್ತಾರೆ, ಇವಳು ಕೆಳಗಡೆ ಜಾರಿ ಬೀಳ್ತಾಳೆ. ಇದನ್ನು ಥರ್ಡ್ ಅಂತೇಳಿ ಅದ್ರದ್ದು ಫೊನೆಟಿಕ್ಸ್ ಸತೆ ಕೊಟ್ಟಿದ್ದೀನಿ, ಆಮೇಲೆ ಕನ್ಫ್ಯೂಷನ್ ಆಗುತ್ತಂತ ಲೋ ಸೌಂಡ್ ಅಂತ ನಾವು ಕರಿತೀವಿ. ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ಅವಳಿಗೆ ಸೆನ್ಸ್ಲೆಸ್ ಆಗಿ ಅವಳನ್ನು ನಾಕ್ ಮಾಡಿಬಿಡ್ತಾರೆ. ಅವಳು ಅಲ್ಲಿಂದ ಜಾರಿ ಬಿದ್ದು ಬಿಡ್ತಾಳೆ. ಮುಂದೆ ಏನಾಯಿತು? ಇಲ್ಲೊಂದು ಡಿಫ್ರೆಂಟ್ ಸ್ಟೋರಿ. ಈಗ ಇದೊಂದು ಟ್ರೈನ್ ಹೋಗ್ತಾ ಇತ್ತು, ಇದು ಪಾಸ್ ಆಯಿತು, ಇವಳು ಆ ಟ್ರೈನ್ದಲ್ಲಿದ್ದಳು, ಅವಳನ್ನು ದೂಡಿಬಿಟ್ರು. ಓಕೆ. ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ದ ಅನದರ್ ಟ್ರೈನ್. ಇನ್ನೊಂದು ಟ್ರೈನ್ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಬರ್ತಿರ್ತೈತಿ. ಆ ಟ್ರೈನ್ದಲ್ಲಿ ಒಬ್ಬ ಹುಡುಗ ನಿಂತಿರ್ತಾನೆ.
ಎಲ್ಲಿ ನಿಂತಿರ್ತಾನೆ ಅಂದರೆ ನಿಯರ್ ದ ಡೋರ್ದಲ್ಲಿ ನಿಂತಿರ್ತಾನೆ. ಸ್ಪೀಡಿಂಗ್ ಇನ್ ದ ಅಪೋಸಿಟ್ ಡಿರೆಕ್ಷನ್, ಅದರ ಒಂದು ಅಪೋಸಿಟ್ ಡಿರೆಕ್ಷನ್ದಲ್ಲಿ ಒಂದು ಟ್ರೈನ್ ಬರ್ತಿರ್ತದೆ. ಆ ಟ್ರೈನ್ನ ಡೋರ್ ಹತ್ತಿರ ಒಬ್ಬ ಹುಡುಗ ನಿಂತಿರ್ತಾನೆ. ಯಾರು ಹುಡುಗ ಅಂದರೆ 20 year old, 20 ವರ್ಷದ ವಯಸ್ಸಿನ ಬಲೇಶ್ವರ್ ಮಿಶ್ರಾ. ಆತನ ಹೆಸರು ಬಲೇಶ್ವರ್ ಮಿಶ್ರಾ ಅಂತೇಳಿ. ಆ ಹುಡುಗ ಅಲ್ಲೇ ನಿಂತ್ಕೊಂಡಿರ್ತಾನೆ. ಆತನು ಕೂಡ ಡೋರ್ ಹತ್ತಿರ ನಿಂತ್ಕೊಂಡಿರ್ತಾನೆ. ಅದು ಅಪೋಸಿಟ್ ಡಿರೆಕ್ಷನ್ದಲ್ಲಿ ಬರ್ತಿರ್ತೈತಿ. ನಮ್ಮದಲ್ಲಿ ಇದನ್ನು ಬಲೇಶ್ವರ್ ಮಿಶ್ರಾ ಅಂತ ಕರೀತಾರೆ. ಕೆಲವೊಬ್ಬರು ಬಾಳೇಶ್ವರ್ ಮಿಶ್ರಾ ಅಂತಲೂ ಕರೀತಾರೆ. ಓಕೆ, ಅವ್ರವ್ರ ಇಷ್ಟನೇ. ಸೊ ಬಲೇಶ್ವರ್ ಮಿಶ್ರಾ ಅವರು ಬಾಳೇಶ್ವರ್ ಮಿಶ್ರಾ, ಬೋತ್ ಆರ್ ಕರೆಕ್ಟ್. ಓಕೆ. ಕುಡಂಟ್ ಬಿಲೀವ್ ವಾಟ್ ಹಿ ಹ್ಯಾಡ್ ಜಸ್ಟ್ ಸೀನ್. ಆತ ಅಪೋಸಿಟ್ ಡಿರೆಕ್ಷನ್ ಬರಬೇಕಾದ್ರೆ ಆತನಿಗೆ ನಂಬಿಕೆ ಬರಲ್ಲ. ನೋಡಿ, ಇದು ಅಪೋಸಿಟ್ ಡಿರೆಕ್ಷನ್ದಲ್ಲಿ ಟ್ರೈನ್ ಬರ್ತಿರ್ತೈತಿ, ಇಲ್ಲಿ ರೋಮ ಬಿದ್ದಿದ್ದಾಳೆ. ಹಿಂಗೆ ಬರಬೇಕಾದ್ರೆ ಆತನ ನಂಬಿಕೆನೇ ಬರಲಿಲ್ಲ. ಕುಡಂಟ್ ಬಿಲೀವ್ ವಾಟ್ ಹಿ ಹ್ಯಾಡ್ ಜಸ್ಟ್ ಸೀನ್. ಆತ ಈ ಜಸ್ಟ್ ಏನು ನೋಡ್ದಲ್ಲ, ಅದು ನಂಬಿಕೆನೇ ಬರಲಿಲ್ಲ. ಏನು ನೋಡ್ದ ಅಂತಂದರೆ, ಯಂಗ್ ವುಮನ್, ಒಬ್ಬಳು ಯುವತಿ, ಇನ್ನು ಬ್ಲ್ಯಾಕ್ ಸಲ್ವಾ ಕಮೀಸ್. ಅವು ಸಲ್ವಾ ಕಮೀಸ್ ಅದು ಬಟ್ಟೆ ಹೆಸರು. ಈ ರೀತಿ ಬಟ್ಟೆ ಕೊಟ್ಟಿದ್ದಾರೆ ನೋಡ್ರಿ. ಆ ಕಪ್ಪು ಬಣ್ಣದ ಸಲ್ವಾ ಕಮೀಸ್ದಲ್ಲಿ ಬಟ್ಟೆಯನ್ನು ಉಟ್ಕೊಂಡಂಥ ಒಬ್ಬಳು ಹೆಣ್ಮಗಳು ಲೈಯಿಂಗ್ ನೆಕ್ಸ್ಟ್ ಟು ದಿ ಟ್ರ್ಯಾಕ್ಸ್. ಅವಳು ಬಿದ್ದಿದ್ದಾಳೆ ಟ್ರ್ಯಾಕ್ಸ್ ಪಕ್ಕದಲ್ಲಿ. ನೆಕ್ಸ್ಟು ಅಂತ ವರ್ಡ್ ಯೂಸ್ ಮಾಡಿದ್ದಾರೆ ನೋಡಿ. ನೆಕ್ಸ್ಟು ಅಂದರೆ ಪಕ್ಕದಲ್ಲಿ, ಆ ಟ್ರ್ಯಾಕ್ಸ್ ಪಕ್ಕದಲ್ಲಿ ಅವಳು ಬಿದ್ದುದನ್ನು ನೋಡಿ ಹೀ ಕುಡಂಟ್ ಬಿಲೀವ್ ವಾಟ್ ಹಿ ಹ್ಯಾಡ್ ಜಸ್ಟ್ ಸೀನ್. ಆತನಿಗೆ ನಂಬಿಕೆನೇ ಬರಲಿಲ್ಲ. ಆತ ನಾನು ಏನು ನೋಡಿದೆ ಅಂಥೇಳಿ. ಹೌದಾ, ಆ ರೀತಿ ಆಗುತ್ತಾ, ಒಬ್ಬಳು ಹೆಣ್ಮಗಳಲ್ಲಿ ಬಿದ್ದಿದ್ದಾಳ ಅಂತ ಅನ್ನೋ ರೀತಿ ಅವನಿಗೆ ಅನಿಸುತ್ತೆ. ಓಕೆ. ನೆಕ್ಸ್ಟು ಅಂದ್ರೆ ಪಕ್ಕದಲ್ಲಿ, ಲೈಂಗ್ ಅಂದ್ರೆ ಮಲಗಿರೋದು ಪಕ್ಕದಲ್ಲಿ, ಅದರ ಟ್ರ್ಯಾಕ್ಸ್ ಪಕ್ಕದಲ್ಲಿ ನೆಕ್ಸ್ಟು ಅಂತ ನಾನು ಕೊಟ್ಟಿದ್ದೇನೆ. ನೋಡಿದ ನಂತರ ಕಾಮನಾಗಿ ಏನು ಮಾಡ್ತೀವಿ ಹೇಳ್ರಿ, ಆತ ಆಲ್ರೆಡಿ ಟ್ರೈನ್ದಲ್ಲಿದ್ದಾನ, ಒಬ್ಳು ಹೆಣ್ಮಗಳು ಬಿದ್ದಿದ್ದಾಳ. ನಾವಾಗಿದ್ರೆ ಆ ಪ್ಲೇಸಲ್ಲಿ ಏನು ಮಾಡ್ತಿದ್ದೆವು? ಆಯಿತಾ, ನಮ್ಮ ವರ್ಕ್ ಇರ್ತಿತ್ತು, ನಾವು ಅದು ಟ್ರೈನ್ದಲ್ಲಿ ಹೋಗ್ತಾ ಇದ್ವಿ, ಏನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಇದೂ ಆಗ್ತಿತ್ತು. ಸೊ ಆದರೆ ಇವತ್ತು ಏನು ಮಾಡ್ದೆ ನೋಡೋಣ. ಮೀನ್ ವೈಲ್ ಗ್ಯಾಸ್ಪ್ಸ್ ಆ್ಯಂಡ್ ಸ್ಕ್ರೀಮ್ಸ್ ಎಮಿನೇಟೆಡ್ ಫ್ರಮ್ ಹಿಸ್ ಕಂಪಾರ್ಟ್ಮೆಂಟ್. ಅಷ್ಟೊತ್ತಿಗೆ ಚೀರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ, ಗ್ಯಾಸ್ಪ್ ಬರ್ತಾವೆ. ಗ್ಯಾಸ್ಪ್ ಆಗೋಣ ಸ್ಕ್ರೀಮ್ಸ್ ಮಾಡ್ತಾರೆ, ಚೀರ್ತಿರ್ತಾರೆ. ಎಮಿನೇಟೆಡ್ ಅಂದರೆ ಅಲ್ಲಿ ಚೀರೋದು. ಅಲ್ಲಿರುವಂಥ ಎಲ್ಲಿದಂದರೆ ಫ್ರಮ್ ಹಿಸ್ ಕಂಪಾರ್ಟ್ಮೆಂಟ್, ಆತನ ಕಂಪಾರ್ಟ್ಮೆಂಟ್ದಲ್ಲಿರುವಂಥ ಜನರು ಚೀರ್ತಾರೆ. ನೋಡಿ ಏನಂತ ಚೀರ್ತಾರೆ ಅಂದರೆ, ದೇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಚೀರ್ತಾರೆ. ನೋಡಿ, ಅದನ್ನು ನಾವು ಅನ್ಬೇಕಾದ್ರೆ ಇದೇ ರೀತಿ ಅನ್ಬೇಕು. ಇಟ್ಸ್ ನಾಟ್ ಅ ಸಿಂಪಲ್ ಸೆಂಟೆನ್ಸ್, ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಎಕ್ಸ್ಕ್ಲೇಮೇಟ್ರಿ ಸೆಂಟೆನ್ಸ್. ಇದೊಂದು ಉದ್ಗಾರವಾಚಕ ಭಾವಸೂಚಕ ವಾಕ್ಯ ಇದೆ. ದೇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಲೇ ಅನ್ಬೇಕಾಗುತ್ತೆ. ಅದನ್ನ ಬಿಟ್ಟು ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂದರೆ ಅದು ನೋಡಿ, ಹುಡುಗಿನ ಅಲ್ಲಿ ಬಿದ್ದಿದ್ದಾಳೆ, ಅದನ್ನು ನೋಡಿದ ತಕ್ಷಣ ಬರುವಂಥ ಮಾತು ಇದು. ದ ವಾಯ್ಸಸ್ ಕ್ರೈಡ್ ಔಟ್. ಎಲ್ಲರೂ ಚೀರ್ಬಿಡ್ತಾರೆ. ಏನಂತ ಚೀರಿದ್ರು? ದೇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಚೀರ್ತಾರೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಈ ಮಾತನ್ನು ಹೇಳಿದವರು ದ ವಾಯ್ಸಸ್. ಯಾರಂದರೆ ದ ಪೀಪಲ್ ಹೂ ಆರ್ ಇನ್ ದ ಕಂಪಾರ್ಟ್ಮೆಂಟ್ ಆಫ್ ದ ಬಲೇಶ್ವರ್ ಮಿಶ್ರಾ. ಆ ಬಲೇಶ್ವರ್ ಮಿಶ್ರಾದ ಕೋಚದಲ್ಲಿರುವಂಥ ಪೀಪಲ್ ಈ ರೀತಿ ಅವಳನ್ನು ನೋಡಿ ಚೀರ್ತಾರೆ. ಅಲ್ಲಿ ಒಬ್ಬಳು ಹುಡುಗಿ ಬಿದ್ದಿದ್ದಾಳೆ ಅಂತ ಚೀರ್ತಾರೆ. ಓಕೆ, ಅವಾಗ ಏನಾಯಿತು? ಚೀರಿದ ನಂತರ ನೆಮ್ಮದಲ್ಲಿಟ್ಟು ದ ವಾಯ್ಸಸ್ ಅಂದ್ರೆ ದ ಪೀಪಲ್ ಆಫ್ ದ ಬಲೇಶ್ವರ್ಸ್ ಮಿಶ್ರಾಸ್ ಅವ್ರ ಬಲೇಶ್ವರ್ಸ್ ಕಂಪಾರ್ಟ್ಮೆಂಟ್. ಅಲ್ಲಿರುವಂಥ ಜನರು ಈ ರೀತಿ ಚೀರ್ತಾರೆ. ಕೇವಲ ಆಯಿತು, ಒಬ್ಬನೇ ಅನ್ನಲಿಲ್ಲ. ನೆಮ್ಮದಲ್ಲಿಟ್ಕೊಳ್ರಿ. ಇದನ್ನೇನಾದ್ರು ಆರ್ಸಿದಲ್ಲಿ ಕೇಳಿದ್ರೆ, ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ದಲ್ಲಿ ಕೇಳಿದ್ರೆ, ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಏನಾದ್ರು ಕೊಟ್ಟಿದ್ದರೆ, ಇಲ್ಲ ಬಲೇಶ್ವರ್ ಮಿಶ್ರಾ ಅಂತ ಅನ್ನಲಿಲ್ಲ. ಕೇವಲ ಎಲ್ಲರೂ ದ ವಾಯ್ಸಸ್ ಅಥವಾ ದ ಪೀಪಲ್ ಆಫ್ ದ ಬಲೇಶ್ವರ್ ಮಿಶ್ರಾಸ್ ಕಂಪಾರ್ಟ್ಮೆಂಟ್ ಜನರು ಈ ರೀತಿ ಚೀರ್ತಾರೆ. ಆ ಹೆಣ್ಮಗಳನ್ನು ನೋಡಿ ಈ ರೀತಿ ಚೀರ್ತಾರೆ. ನೋಡಿದ ತಕ್ಷಣ ನಾವು ಯೂಶ್ವಲಿ ಏನು ಮಾಡ್ತೀವಿ, ಎಲ್ಲರೂ ಆಕ್ಸಿಡೆಂಟ್ ನೋಡಿದ ತಕ್ಷಣ ಕಾಮನ್ ಫೂಲಿಶ್ ಪೀಪಲ್ ಏನಿದ್ದಾರಲ್ಲ, ಅವರು ಸೆಲ್ಫಿ ತಗೊಳ್ಳೋದು, ವಿಡಿಯೋ ಮಾಡೋದು. ಪಾಪ ಅವು ಆಕ್ಸಿಡೆಂಟ್ ಇರ್ತೈತಿ, ನೀರು ಅಂತಿರ್ತಾವೆ, ಅದನ್ನು ವಿಡಿಯೋ ಮಾಡ್ಕೋತ ಇವ್ರು ನಿಂತಿರ್ತಾರೆ. ತಾವು ಏನು ಮಾಡಬೇಕು ಅದನ್ನು ಮಾಡಲ್ಲ, ಏನು ಮಾಡಬಾರ್ದು ಅದನ್ನು ಮಾಡ್ತಿರ್ತೀವಿ ನಾವು. ವಿಡಿಯೋ ಮಾಡೋದು, ಆ ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಮಾಡೋದು, ಅಥವಾ ಸೆಲ್ಫಿ ತಗೊಳ್ಳೋದು, ಫೋಟೋ ಇದು ಯಾಕೆ ಬೇಕು ಹೇಳ್ರಿ? ಒಂದು ಆಕ್ಸಿಡೆಂಟ್ ಆದ ತಕ್ಷಣ ಒಬ್ಬರು ಕಷ್ಟದಲ್ಲಿ ಇದ್ದಾರೆ ಅನ್ಬೇಕಾ? ನಾವು ಮಾಡುವಂಥ ಕೆಲಸ ಏನು? ನನಗೆ ಇಡೀ 10ನೇ ತರಗತಿಯಲ್ಲಿರುವಂಥ ಪಾಠಗಳಲ್ಲಿ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ನನಗೆ ಭಾಳಷ್ಟು ಲೈಕ್ ಆಗುವಂಥ ಕ್ಯಾರೆಕ್ಟರ್ ಮತ್ತು ಹೀರೋ ಯಾರಂದರೆ ಬಲೇಶ್ವರ್ ಮಿಶ್ರಾ. ಯಾಕಂದರೆ ಬಲೇಶ್ವರ್ ಮಿಶ್ರಾ ಇಷ್ಟೊಂದು ಒಳ್ಳೆ ಕ್ಯಾರೆಕ್ಟರ್ ಇದೆಯಲ್ಲ, ನಮಗೆ ನಮ್ಮ ಜೀವನದಲ್ಲೇ ಮರೀಲಿಕ್ಕಾಗಲ್ಲ. ಮತ್ತು ಇದನ್ನು ಕ್ಯಾರೆಕ್ಟರ್ ನಾವು ಎಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೋತೀವೋ ಅಷ್ಟು ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಂಡಂತೆ. ಒಂದು ಪಾಠ ಕೊಡಬೇಕಾದ್ರೆ ಅದು ಹಿನ್ನೆಲೆನೇ ಅದು ಇರುತ್ತೆ. ಅದರಲ್ಲಿರುವಂಥ ಒಂದು ಒಳ್ಳೆ ಕ್ವಾಲಿಟೀಸ್ನ ಅಲ್ಲಿ ಏನೇನು ಇರ್ತಾವೆ ನೋಡ್ರಿ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದಕ್ಕೆ ನಮಗೆ ಭಾಳಷ್ಟು ಇಷ್ಟ ಆಗುವಂಥ ಕ್ಯಾರೆಕ್ಟರ್ ಬಲೇಶ್ವರ್ ಮಿಶ್ರಾ ಕ್ಯಾರೆಕ್ಟರ್ ನನಗೆ ಭಾಳಷ್ಟು ಇಷ್ಟ. ನಿಮಗೂ ಕೂಡ ಇಷ್ಟ ಆಗ್ತಾನೆ ಈ ಪಾಠವನ್ನು ಕೇಳ್ತಾ ಹೋದಲ್ಲಿ. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಸ್ವಲ್ಪ ಆತ ಇಷ್ಟ ಆಗೋದಲ್ಲ, ಆ ಕ್ಯಾರೆಕ್ಟರ್ ನಾನು ಮುಂದೆ ಹೇಳ್ತೀನಿ. ನೋಡಿ, ತಕ್ಷಣ ಸೀನ್ ನೋಡಿದ ತಕ್ಷಣ ಏನು ಮಾಡ್ದೆ ಬಲೇಶ್ವರ್ ಮಿಶ್ರಾ? ಇಂಪಲ್ಸಿವಲಿ ಅಂದರೆ ವಿದೌಟ್ ಎನಿ ಥಿಂಕಿಂಗ್,
ತಕ್ಷಣವೇ ಏನು ಮಾಡ್ದೆ, ವಿಚಾರ ಮಾಡಿದೆ. ಬಲೇಶ್ವರ ವೆಂಟ್ ಆ್ಯಂಡ್ ಗ್ರ್ಯಾಬ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್. ನೋಡಿ ಬಲೇಶ್ವರ ಮಿಶ್ರ ಏನು ಮಾಡ್ದೆ, ಹೋದ ತಕ್ಷಣವೇ ಗ್ರ್ಯಾಬ್ ಮಾಡ್ದೆ, ಅದನ್ನು ಏನನ್ನು ಹೇಳ್ದಂದರೆ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಇರುತ್ತೆ ನೋಡಿರಿ, ಇಲ್ಲಿ ಕೊಟ್ಟಿದ್ದೀನಿ ನಾನು ಪಿಕ್ಚರ್. ಇದು ಒಂದು ಸೈಡು ಇರುತ್ತೆ, ನಾವು ಟ್ರೈನ್ದಲ್ಲಿ ಸೈಡು ಇರುತ್ತೆ. ಆ ರೆಡ್ ಎಮರ್ಜೆನ್ಸಿ ಚೈನನ್ನು ಹೇಳ್ಬಿಟ್ಟು, ಅದು ಯಾವಾಗ ಅಪಘಾತ ಇದ್ದರೆ, ಏನಾದ್ರು ಆಕ್ಸಿಡೆಂಟ್ ಆದರೆ ನಮಗೆ ತಕ್ಷಣ ನಿಲ್ಲಿಸ್ಬೇಕಾದ್ರೆ ಈ ಚೈನನ್ನು ಎಳ್ಬೇಕು. ಅದಕ್ಕೊಂದು ರೀಸನ್ ಇರಬೇಕು, ಸುಮ್ಮನೆ ಎಳೆಯೋಕ್ಕೆ ಬರಲ್ಲ. ಆ ರೆಡ್ ಎಮರ್ಜೆನ್ಸಿ ಚೈನನ್ನು ಆತ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕಲಿ, ಉದ್ವೇಗದಿಂದ ಪಟ್ನೆ ಹೋದ ತಕ್ಷಣ ಆತ ಅದನ್ನು ಜಗ್ಬಿಟ್ಟ, ಪುಲ್ ಮಾಡ್ದೆ. ನೋಡಿ, ಒಂದು ಆಕ್ಸಿಡೆಂಟ್ ಆಗಿದೆ, ಅದನ್ನು ನೋಡಿದ ತಕ್ಷಣ ಮಾಡುವಂಥ ಕೆಲಸನೇ ಇದು. ಆತ ಎಷ್ಟು ಬೇಗನೆ ವಿಚಾರ ಮಾಡ್ತಾನೆ ನೋಡಿರಿ. ಇದನ್ನೇ ಪ್ರೆಸೆಂಟ್ ಆಫ್ ಮೈಂಡ್ ಅಂತ ನಾವು ಕರಿತೇವೆ. ಓಕೆ, ನಾವು ಏನು ಮಾಡಬೇಕಾ ಆ ಟೈಮ್ದಲ್ಲಿ ಅನ್ನೋದನ್ನು ಆತ ಹೋದ ತಕ್ಷಣ ಅದನ್ನು ರೆಡ್ ಎಮರ್ಜೆನ್ಸಿ ಚೈನನ್ನು ಎದ್ಬಿಡ್ತಾನೆ. ಅವಾಗ ಏನಾಗ್ತೈತಿ, ದ ಟ್ರೈನ್ ಸ್ಕ್ರೀಚ್ಡ್, ಅದನ್ನು ಕರ್ಕಶ ಶಬ್ದ ಮಾಡ್ಕೊತ ಬ್ರೇಕ್ ಹಾಕಿದಂಗೆ ಆಗುತ್ತೆ, ಸ್ಲೋಯಿಂಗ್ ಡೌನ್, ಸ್ವಲ್ಪ ಸ್ಲೋ ಆಗ್ತಾ ಬರ್ತೈತಿ. ಅದು ತಕ್ಷಣ ನಿಲ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಸ್ಪೀಡ್ ಇರುತ್ತೆ, ಸ್ಲೋಯಿಂಗ್ ಡೌನ್ ಆಗುತ್ತೆ. ಅವಾಗ ಏನಾಯಿತು, ಹಿ ದೆನ್ ಸರ್ವೇಡ್ ದ ಕಂಪಾರ್ಟ್ಮೆಂಟ್ ಫುಲ್ ಆಫ್ ವರ್ಡಿ ಫೇಸಸ್. ಆ ಎಲ್ಲ ಸರ್ವೆ ಮಾಡ್ತಾನೆ, ಕಂಪಾರ್ಟ್ಮೆಂಟ್ ಇರುವಂಥ ಮುಖಗಳನ್ನ ಎಲ್ಲನೂ ನೋಡ್ತಾನೆ. ಸರ್ವೆ ಅನ್ನೋದು ವರ್ಡ್ ಮತ್ತೆ ರಿಪೀಟ್ ಆಗುತ್ತೆ. ದ ಜೆಂಟಲ್ಮನ್ ಆಫ್ ರಿವನ್ ಮೆಡೋದಲ್ಲಿ ಮತ್ತೆ ಈ ಶಬ್ದ ಬರುತ್ತೆ, ನೆಮ್ಮದಲ್ಲಿ ಇಟ್ಕೊಳ್ಳಿ. ಸರ್ವೆ ಅಂದರೆ ಇಲ್ಲಿ ಏನಂದರೆ ನೋಡೋದು, ಅವಲೋಕನ ಮಾಡ್ತಾನೆ ಎಲ್ಲ ಮುಖಗಳನ್ನ. ನೋಡಿದ ತಕ್ಷಣ ಏನು ಹೇಳ್ತಾನೆ ನೋಡಿ, ಅವ್ರು ನೋಡಿದ ತಕ್ಷಣ ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಹೀ ಶೌಟೆಡ್, ಬನ್ನಿ ಹೋಗಿ ಅವಳಿಗೆ ಹೆಲ್ಪ್ ಮಾಡೋಣ ಅಂಥೇಳಿ ಚೀರ್ತಾನೆ. ನೋಡಿ, ಈ ಮಾತನ್ನು ಹೇಳಿದ್ದು ಬಲೇಶ್ವರ ಮಿಶ್ರ. ಓಕೆ, ಏನೋ ಹಾಸ್ಯದಲ್ಲಿ ಬಂದರೆ ಈ ಮಾತನ್ನು ಹೇಳಿದ್ದು ಬಲೇಶ್ವರ ಮಿಶ್ರ. ಅವರಿಗೆ ನೋಡಿದ ತಕ್ಷಣ ಹೇಳ್ತಾನೆ, ಯಾರಿಗೆ ಹೇಳ್ತಾನೆ, ದ ಪೀಪಲ್ ಹೂ ಆರ್ ಇನ್ ದ ಕಂಪಾರ್ಟ್ಮೆಂಟ್ ಆಫ್ ದ ಬಲೇಶ್ವರ ಮಿಶ್ರನೋ ಅವ್ರಿಗೆ ಹೇಳ್ತಾನೆ, ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಅಂತ ಚೀರ್ತಾನೆ, ಬನ್ನಿ ಹೋಗೋಣ ಹೆಲ್ಪ್ ಮಾಡೋಣ ಅಂತೇಳಿ ಅವರಿಗೆ ಹೇಳ್ತಾನೆ. ಯಾರು ಬರ್ತಾರೆ ಇವಾಗ? ನೋಡಿ, ಇಲ್ಲೇನಾಯಿತು, ಇಲ್ಲಿನೂ ಕೂಡ ಅದೇ ಆಯಿತು. ಬಟ್ ನೋ ಬಡಿ ವಾಲಂಟಿಯರ್ಡ್, ಯಾರು ಕೂಡ ಮುಂದೆ ಬರಲಿಲ್ಲ. ಯಾಕೆ ಅವರು ಹೆಲ್ಪ್ ಮಾಡಲಿಕ್ಕೆ ಮುಂದೆ ಬರಲಿಲ್ಲ ಅಂದರೆ, ನಿಮ್ಗೆಲ್ಲರಿಗೂ ಗೊತ್ತು, ಏನಾದರೂ ಅಂತಂದರೆ ಏನಾದರೂ ಆಕ್ಸಿಡೆಂಟ್ ಹೆಲ್ಪ್ ಮಾಡಿದ್ರೆ ಇಲ್ಲ ಪೊಲೀಸ್ ಕೇಸು ಅದು ಇದು ಅಂತಿರ್ತಾರೆ ನೋಡಿರಿ. ಬಟ್ ಅದು ಏನೂ ಇರಲ್ಲ. ಇವಾಗ ಹೆಲ್ಪ್ ಮಾಡಿದ್ರೆ ತಕ್ಷಣ ಏನು ಪೊಲೀಸ್ ನಿಮಗೆ ಎನ್ಕ್ವೈರಿನೇ ಮಾಡೋದಿಲ್ಲ, ಅದು ನಾವು ಮಾಡಬೇಕಾದ ಕೆಲಸನೇ. ಯಾರು ನಿಮಗೆ ಎನ್ಕ್ವೈರಿ ಮಾಡಲ್ಲ, ಇನ್ನೂ ಥ್ಯಾಂಕ್ಸ್ ಹೇಳ್ತಾರೆ. ಯಾವ ಪೊಲೀಸು ನಿಮಗೆ ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡೋದಿಲ್ಲ. ಬಟ್ ಇವರು ಯಾಕೆ ಮುಂದೆ ಬರಲಿಲ್ಲ ಅಂದರೆ, ಇದನ್ನು ಕ್ವಶನ್ ಕೇಳಿದ್ದಾರೆ, ಯಾಕೆ ಯಾರು ಮುಂದೆ ಬರಲಿಲ್ಲ ಅಂದರೆ, ಅಫ್ರೇಡ್ ಆಫ್ ಗೆಟಿಂಗ್ ಇನ್ವಾಲ್ವ್, ಅವರಿಗೆ ಹೆದರಿಕೆ ಇತ್ತು ನಾವು ಎಲ್ಲಿ ಇನ್ವಾಲ್ವ್ ಆಗ್ತೇವೆ ಅಂತೇಳಿ. ಎಲ್ಲಿ ಇನ್ವಾಲ್ವ್ ಆಗ್ತೇವೆ ಅಂದರೆ, ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್ ಪರ್ಹ್ಯಾಪ್ಸ್. ಯಾಕಪ್ಪ ನಾವು ಅನಾನುಕೂಲದಲ್ಲಿ ಸುಮ್ಮನೆ ಇನ್ವಾಲ್ವ್ ಆಗಬೇಕು ಅನ್ನೋದು ಹೆದರಿಕೆ ಇತ್ತು. ತೊಂದರೆಯಲ್ಲಿ ಸಿಲುಕಾಕ್ಕೋತೇನೋ ಹೆಲ್ಪ್ ಮಾಡೋಕ್ಕೆ ಹೋಗಿ ಅಂಥೇಳಿ ಆ ಹೆದರಿಕೆಯಿಂದ ಯಾರು ವಾಲಂಟಿಯರ್ ಆಗಿ ಹೆಲ್ಪ್ ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಇದು ಕ್ವಶನ್ ಕೇಳಿದರೆ ಇದಕ್ಕೆ ಆನ್ಸರ್ ಇದೇ ಆಗ್ತದೆ. ಬಿಕಾಸ್ ದೇ ವರ್ ಅಫ್ರೇಡ್ ಆಫ್ ಗೆಟಿಂಗ್ ಇನ್ವಾಲ್ವ್ ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್ ಪರ್ಹ್ಯಾಪ್ಸ್ ಅಂತ ಬರುತ್ತಾ. ಬಟ್ ಇದಕ್ಕೆ ಇನ್ನೊಂದು ಈಸಿಯಾದ ಆನ್ಸರ್ ಹೇಳ್ರಿ ಸರ್ ಅಂತಂದರೆ, ಓಕೆ, ಇದಕ್ಕೆ ಈಸಿಯಾದ ಇನ್ನೊಂದು ಸೆಂಟೆನ್ಸ್ ಇದೆ, ಟೆಕ್ಸ್ಟ್ ಬುಕ್ದಲ್ಲೇನಿದೆ, ಅದನ್ನು ನಾನು ಮುಂದೆ ಹೇಳ್ತೇನೆ. ಈ ರೀತಿಯಾಗಿ ನೋಡಿ, ಎಲ್ಲರನ್ನೂ ನೋಡ್ತಾನೆ, ಬನ್ನಿ ಹೆಲ್ಪ್ ಮಾಡೋಣ ಅಂತ ಹೇಳ್ತಾನೆ. ಅದು ಚೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಎಳಿತಾನೆ. ಬಟ್ ಯಾರೂ ವಾಲಂಟ್ರಿಯಾಗಿ ಮುಂದೆ ಬರಲ್ಲ. ಅವಾಗ ಈತ ಏನು ಮಾಡ್ದೆ ನೋಡಿ, ಹೀಸ್ ಹಾರ್ಟ್ ಹ್ಯಾಮರಿಂಗ್ ಹಿಸ್ ಚೆಸ್ಟ್, ಆತನ ಹೃದಯ ಜೋರಾಗಿ ಹೊಡ್ಕೊಳ್ತಾ ಇತ್ತು ಆತನ ಎದೆಗೆ. ಬಲೇಶ್ವರ್ ಶೋಡ್ ಹಿಮ್ಸೆಲ್ಫ್ ಟು ದಿ ಡೋರ್, ಬಲೇಶ್ವರ್ ಏನು ಮಾಡ್ತಾನೆ, ತಕ್ಷಣ ಬಾಗಿಲ ಕಡೆ ಓಡ್ತಾ ಬರ್ತಾನೆ. ಬಂದ ತಕ್ಷಣ ಏನು ಮಾಡ್ತಾನೆ ನೋಡ್ರಿ, ಹ್ಯಾಂಡ್ ಜಂಪ್ಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್, ಅಲ್ಲಿಂದ ಜಂಪ್ ಮಾಡಿಬಿಡ್ತಾನೆ. ಇನ್ನೂ ಟ್ರೈನ್ ನೋಡಿ, ರೆಡ್ ಎಮರ್ಜೆನ್ಸಿ ಟ್ರೈನ್ ತಕ್ಷಣ ನಿಲ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಟ್ರೈನ್ ಅದು ಫಾಸ್ಟ್ ಇರುತ್ತೆ, ಸ್ಲೋ ಆಗಿ ಹೋಗ್ತಾ ಇರ್ತೈತಿ. ಇನ್ನೂ ಮೂವಿಂಗ್ ಟ್ರೈನ್ ಇರ್ತೈತಿ, ಅದರಿಂದ ಜಂಪ್ಡ್ ಆಫ್ ಮಾಡ್ತಾನೆ. ನೋಡಿ, ಚಲಿಸುವಂಥದ್ದು ಇದ್ದರೆ OFF ಅಂತ ಯೂಸ್ ಮಾಡಬೇಕು, ಆ ಮೂಮೆಂಟ್ ಇದ್ದರೆ. ಜಂಪ್ಡ್ ಆಫ್ ನಾನು ಪ್ರೆಪೋಸಿಷನ್ದಲ್ಲಿನೂ ಕೂಡ ಹೇಳಿದ್ದೀನಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೇಳಿ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು. ಆತ ಏನು ಮಾಡ್ತಾನೆ, ಇನ್ನೂ ಮೂವಿಂಗ್ ಟ್ರೈನ್ ನಿಂತ್ರೇ ಜಂಪ್ ಮಾಡಿಬಿಡ್ತಾನೆ. ನೋಡಿ, ನೀವು ವೇಟ್ ಮಾಡಲಿಲ್ಲ, ನಿಂದ್ರಲಿ ವೆಯ್ಟ್ ಮಾಡೋಣ ಯಾರಾದರೂ ಹೆಲ್ಪ್ ಮಾಡ್ತಾರೆ ಅಂತೇಳಿ ನಿಲ್ಲಿಲ್ಲ, ತಕ್ಷಣವೇ ಜಂಪ್ ಮಾಡಿಬಿಡ್ತಾನೆ. ಯಾಸ್ ಹಿ ಲ್ಯಾಂಡೆಡ್ ಆನ್ ದ ಗ್ರೌಂಡ್, ಯಾವಾಗ ಗ್ರೌಂಡ್ ಮೇಲೆ ಲ್ಯಾಂಡೆಡ್ ಆಗ್ತಾನೆ ನೋಡ್ರಿ, ಎ ಬಸ್ಟ್ ಆಫ್ ಪೇನ್ ಶಾಟ್ ಅಪ್ ಇನ್ ಇಸ್ ಆ್ಯಂಕಲ್, ಆತನಲ್ಲಿ ಒಂದು ಪೇನ್ ಸ್ಟಾರ್ಟ್ ಆಗುತ್ತೆ ಆ್ಯಂಕಲ್ದಲ್ಲಿ. ಆತನ ಆ್ಯಂಕಲ್ ಏನಿರುತ್ತೆ ನೋಡ್ರಿ, ಆ ಪಾದಕ್ಕಿಲ್ದಲ್ಲಿ ಸ್ವಲ್ಪ ಅಳಕಿದಂಗೆ ನೋವು ಆಗ್ತೈತಿ. ಈ ಆ್ಯಂಕಲ್ ಅನ್ನೋದು ವರ್ಡ್ ಮತ್ತೆ ರಿಪೀಟ್ ಆಗಿದೆ ನೋಡಿ, ಹೀರೋದಲ್ಲಿನೂ ಬಂದಿದೆ, ನಾನು ಅದನ್ನು ಪಿಕ್ಚರ್ಗೆ ಸಾಥ್ ತೋರಿಸಿದ್ದೀನಿ, ಪಿಕ್ಚರ್ದಲ್ಲಿನೂ ಅದನ್ನು ಮಾರ್ಕ್ ಮಾಡಿದ್ದೀನಿ, ಆ್ಯಂಕಲ್ ಅಂತ ಎಲ್ಲಿ ಬರುತ್ತೆ ಅಂಥೇಳಿ. ಓಕೆ, ಇವು ಕೆಲವು ವರ್ಡ್ಸ್ಗಳು 100% ರಿಪೀಟ್ ಆಗ್ತಾನೆ ಬರ್ತಿರ್ತಾವೆ. ಓಕೆ, ಅದು ಆತನ ಆ್ಯಂಕಲ್ದಲ್ಲಿ ಏನು ರಭಸ ಜಿಗ್ದಿರ್ತಾನೆ ನೋಡ್ರಿ, ಅವಾಗ ಆತನ ಆ್ಯಂಕಲ್ದಲ್ಲಿ ಏನಾಗುತ್ತೆ, ಸ್ವಲ್ಪ ನೋವು ಕಾಣಿಸ್ಕೊಳ್ಳುತ್ತೆ. ಬಟ್ ದೇರ್ ವಾಸ್ ನೋ ರಿಯಲ್ ಡ್ಯಾಮೇಜ್, ಅದು ಅಂಥದ್ದೊಂದು ಗಂಭೀರವಾದ ಡ್ಯಾಮೇಜ್ ಆಗಿರೋದಿಲ್ಲ. ಹಿ ಗಾಟ್ ಅಪ್ ಟು ಫೈಂಡ್, ಮತ್ತೆ ಎದ್ದು ನಿಂತ್ಕೋತಾನ, ಪಾರ್ಟ್ ಆಫ್ ಹಿಸ್ ಓಲ್ಡ್ ರಬ್ಬರ್ ಸ್ಲಿಪ್ಪರ್ ಸೋಲ್. ಎದ್ದು ನಿಂತ್ಕೊಂಡು
ಟು ಫೈಂಡ್ ಪಾರ್ಟ್ ಆಫ್ ಹಿಸ್ ಓಲ್ಡ್ ರಬ್ಬರ್ ಸ್ಲಿಪ್ಪರ್ ಸೋಲ್. ಪಾಪ ಆತ ಹಳೇದು ಒಂದು ಸ್ಲಿಪ್ಪರ್ಸ್ ಇರ್ತದೆ ನೋಡಿರಿ. ನಾವು ಸ್ಲಿಪ್ಪರ್ಸ್ ಅಂದ್ರೆ ಬೇರೆ, ಚಪ್ಪಲ್ಸ್ ಅಂದ್ರೆ ಬೇರೆ, ಸ್ಯಾಂಡಲ್ಸ್ ಅಂದರೆ ಬೇರೆ ಬೇರೆ ಹೇಳ್ತಿರ್ತೀವಿ ನೋಡಿರಿ. ಸ್ಲಿಪ್ಪರ್ಸ್ ಅಂದರೆ ಕಾಮನ್ ಪ್ಯಾರಾಗನ್ ಸ್ಲಿಪ್ಪರ್ಸ್ ಹಾಕೋತೀವಿ ನೋಡಿರಿ. ಆ ಸ್ಲಿಪ್ಪರ್ ಸೋಲ್ ಕಿತ್ತಾಗಿರ್ತೈತಿ, ಟೋನ್ ಆಫ್ ಆಗಿರ್ತೈತಿ. ಅದು ಎಲ್ಲಿ ಬಿದ್ದಿದೆ ಅಂತ ನೋಡ್ತಾನೆ, ಇಲ್ಲೇ ಎಲ್ಲರೂ ಇದೇನೋ. ಪಾಪ ನೋಡಿ ಎಷ್ಟು ಬಡವನಾಗಿದ್ದ ಅಂತೇಳಿ, ಇಲ್ಲೇ ಎಲ್ಲರೂ ಇದೆ ಏನೋ ಅಂತ ನೋಡ್ತಿರ್ತಾನೆ. ಯಾಕೆ ಅದು ಹರಿದು ಹೋಯ್ತಂದರೆ ಟೋನ್ ಆಫ್ ಯಾಕಾಯ್ತು, ಆ್ಯಸ್ ಅ ರಿಸಲ್ಟ್ ಆಫ್ ಹಿಸ್ ಫಾಲ್. ಅಲ್ಲಿಂದ್ರ ಮೇಲೆ ಜಿಗಿದು ಬಿದ್ದಿರ್ತಾನೆ ನೋಡಿರಿ. ಅದಕ್ಕಾಗಿ ಏನಾಯಿತು, ಅದು ಸ್ಲಿಪ್ಪರ್ ಸೋಲ್ ಕಿತ್ತ ಹೋಗಿರ್ತೈತಿ. ಅದನ್ನು ನೋಡ್ತಾನೆ, ಅಲ್ಲೇ ಎಲ್ಲರೂ ಇದೇನಂತ ನೋಡ್ತಾನೆ. ಆದರೆ ಬಲೇಶ್ವರ್ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್. ಮತ್ತೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಬಿಟ್ವೀನ್ ಅಂತ ಯೂಸ್ ಮಾಡಿದ್ದಾನೆ ನೋಡಿರಿ. ಬಿಕಾಸ್ ಟ್ರ್ಯಾಕ್ಸ್ ಎರಡು ಹಳಿಗಳು ಇರ್ತಾವೆ ನೋಡಿರಿ, ಅದರ ನಡುವೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಪ್ರಿಂಟ್ ಅಂದರೆ ಓಡೋದು. ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್, ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಹಿಂತಿರುಗಿ ಓಡೋದು. ಯಾಕಂದ್ರೆ ಟ್ರೈನ್ ಆತಂದು ಹೀಗೆ ಮುಂದೆ ಹೋಗಿದ್ರೆ ಅದರ ಹಿಂದೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಬ್ಯಾಕ್ ಸೈಡ್ ಅಂದರೆ ಬ್ಯಾಕ್ವರ್ಡ್ ಕಡೆ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದರೆ ರೋಮ ಬಿದ್ದದ್ದು ಹಿಂದ್ಗಡೆ ಅಲ್ಲ. ಸೊ ಅದಕ್ಕಾಗಿ ಮತ್ತೆ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಸ್ಪ್ರಿಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡಾಗಿ. ಈತನ ಟ್ರೈನ್ ಮತ್ತೆ ಸ್ಪೀಡ್ ತೊಗೋತೈತಿ ಆ್ಯಂಡ್ ಡಿಸಪೇರ್ಡ್. ಈತನ ಏರಿದಂಥ ಟ್ರೈನ್ ಅದು ಡಿಸಪೇರ್ಡ್ ಆಗಿ ಹೋಗ್ತೈತಿ. ಇದು ಪ್ರಿಫಿಕ್ಸ್, ಡಿಸ್ಅಪಿಯರ್ಡ್, ಅದೃಶ್ಯ. ಅಪಿಯರ್ ದೃಶ್ಯ, ಡಿಸಪೇರ್ಡ್ ಅದೃಶ್ಯ, ಮಾಯವಾಗಿ ಹೋಗಿ ಬಿಡೋದು. ಈತ ಈ ಕಡೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆವಾಗ ಈತನ ಟ್ರೈನ್ ಅಲ್ಲಿಂದ ಹೋಗಿ ಚಲಿಸ್ಬಿಡ್ತೈತಿ. ಬಲೇಶ್ ವಾಸ್ ಸೋ ಫಾರ್ ಅವೇ ಫ್ರಮ್ ರೋಮಾ. ನೋಡಿ ಈತ ಅದು ನೋಡಿದ ತಕ್ಷಣ, ಅದು ಹೋಗಿ ರೆಡ್ ಎಮರ್ಜೆನ್ಸಿ ಚೈನ್ ಹೇಳಿದ ತಕ್ಷಣ ಅದು ಗಾಡಿ ಸ್ಲೋ ಆಗಿ ಈತ ಎಲ್ರಿಗೆ ಹೇಳಿ ಆಮೇಲೆ ಜಂಪ್ ಮಾಡು. ಇಷ್ಟೊತ್ತಿಗೆ ಅದು ಟ್ರೈನ್ ಭಾಳಷ್ಟು ಮುಂದೆ ಹೋಗಿರ್ತೈತಿ. ಭಾಳಷ್ಟು ರೋಮಾದಿಂದ ಸ್ವಲ್ಪ ದೂರನೇ ಇರ್ತಾನೆವ. ಹೀ ಕುಡಂಟ್ ಸಿ ಹರ್. ಅಲ್ಲಿಂದ ಆತನಿಗೆ ಕಾಣಿಸ್ತಿರಂಗಿಲ್ಲ, ಹಾಗೆ ಓಡ್ತಿರ್ತಾನೆ. ಬಟ್ ಅವನಿಗೆ ರೋಮ ಎಲ್ಲಿದ್ದಾಳೆ ಅಂತ ಕಾಣಿಸ್ತಿರಂಗೋದಿಲ್ಲ. ಮತ್ತು ನೆಕ್ಸ್ಟ್ ತಾನೇ ಅನ್ಕೋತಾನೆ ನೋಡ್ರಿ, ಪಾಸಿಟಿವ್ ಆಗಿ ಏನಂತ ಅನ್ಕೋತಾನಂದರೆ, ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ನಾನು ಅನಿಸುತ್ತೆ ನಾನು ಭಾಳ ಲೇಟ್ ಮಾಡಿಲ್ಲ. ಯಾಕಂದ್ರೆ ನೋಡಿದ ತಕ್ಷಣ ನಾನು ರೆಡ್ ಎಮರ್ಜೆನ್ಸಿ ಚೈನ್ ಪುಲ್ ಮಾಡಿದ್ದೀನಿ ಮತ್ತು ಜಂಪ್ ಮಾಡಿದ್ದೀನಿ, ನಾನು ಅಷ್ಟೊಂದು ದೂರ ಇಲ್ಲ ಅವಳಿಂತ್ರ ಅಂಥೇಳಿ ತನ್ನಷ್ಟು ತಾನೇ ಪಾಸಿಟಿವ್ ಆಗಿ ಇನ್ಸ್ಪಿರೇಷನ್ ಮಾಡ್ಕೋತಾನೆ. ಹೀ ಥಾಟ್ ಅನ್ಕೊಂಡು ಏನು ಮಾಡ್ತಾನೆ, ಗ್ಯಾಸ್ಪಿಂಗ್ ಫಾರ್ ಬ್ರೆತ್, ಉಸಿರಾಟಕ್ಕಾಗಿ ಓಡ್ತಿರ್ತಾನೆ. ಹಾಗೆ ಉಸಿರಾಟವನ್ನು ಹೇಳ್ಕೊತಿರ್ತಾನೆ. ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್, ಭಾಳಷ್ಟು ನಿಮಿಷಗಳ ಕಾಲ ಓಡ್ತಾನೆ. ಹಿ ಫೌಂಡ್ ಹರ್ ಸ್ಪ್ರೌಲ್ಡ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್. ಆತ ಹಾಗೆ ಓಡ್ತಾನೆ, ನೋಡಿಬಿಡ್ತಾನೆ ಅಲ್ಲಿ ಬಿದ್ದಿರ್ತಾಳೆ. ಪಾಪ ಸ್ಪ್ರೌಲ್ಡ್ ಆಗಿ ಬಿದ್ದಿರ್ತಾಳೆ, ಅದ್ವಾಗಿ ಮಲಗಿರ್ತಾಳೆ. ಎದ್ರ ಬಾಜು ಅಂತಂದರೆ ದ ಸೈಡ್ ಆಫ್ ದಿ ಟ್ರ್ಯಾಕ್ಸ್ ಬಾಜು ಬಿದ್ದಿರ್ತಾಳೆ ಹೆಣ್ಮಗಳು. ಅವಳನ್ನು ನೋಡ್ತಾನೆ. ನೋಡಿದ ತಕ್ಷಣ ಏನು ಮಾಡಿ ನೋಡ್ರಿ, ವಾವ್ ಬ್ಯೂಟಿಫುಲ್ ಸೆಂಟೆನ್ಸ್ ಇದು. ಅದಕ್ಕೆ ನಾನು ಇವನ ಕ್ಯಾರೆಕ್ಟರ್ ನನಗೆ ಇಷ್ಟ ಆಗೋದೇ ಈ ಕಾರಣಕ್ಕಾಗಿ. ಎಷ್ಟು ಸೌಜನ್ಯದಿಂದ ಮಾತಾಡ್ತಾನೆ ನೋಡ್ರಿ. ಬೆಹನ್ಜಿ ಅಪ್ ಠೀಕ್ ಹೈ, ಹಿ ಆಸ್ಟ್ ಸಿಸ್ಟರ್ ಆರ್ ಯು ಓಕೆ ಅಂತ ಕೇಳ್ತಾನೆ ನೋಡ್ರಿ. ಎಷ್ಟೊಂದು ಸೌಜನ್ಯ ಇದೆ ನೋಡಿ. ನಾವಂದ್ರೆ ಹುಡುಗಿ ಏನು ಎಲ್ಲಿ ಬಿದ್ದಿದ್ದಿ, ಯಾರು ಅಂತ ಹಿಂಗೆ ಕೇಳ್ಕತ್ತ. ಎಷ್ಟೊಂದು ಸೆಂಟಿಮೆಂಟ್ ಇದೆ ನೋಡಿ ಆತನ ಮಾತಿನಲ್ಲಿ. ಬೆಹನ್ಜಿ ಅಪ್ ಠೀಕ್ ಹೈ, ಸಹೋದರಿ ನೀನು ಆರಾಮಾಗಿದ್ದೀಯಾ, ಟೀಕ್ ಇದೆಯಾ, ಓಕೆ ಇದೆಯಾ ಅಂಥೇಳಿ ಕೇಳ್ತಾನೆ ನೋಡಿರಿ. ಎಷ್ಟೊಂದು ಬ್ಯೂಟಿಫುಲ್ ಸೆಂಟೆನ್ಸ್ ಇದೆ, ಪೊಲೈಟಿಗೆ ಎಷ್ಟೊಂದು ಸೌಜನ್ಯವಾದ ವಾಕ್ಯ ಇದೆ ನೋಡಿ. ಅಂದ ತಕ್ಷಣ ಅವಳು ಏನು ಮಾತಾಡ್ತಾಳೆ ಹೇಳ್ರಿ. ಪಾಪ ಆಲ್ರೆಡಿ ಅನ್ಕಾನ್ಷಿಯಸ್ ಆಗಿರ್ತಾಳೆ ಅವಳು. ಬಟ್ ದೆರ್ ವಾಸ್ ನೋ ರೆಸ್ಪಾನ್ಸ್. ಅವಳಿಂದ ಯಾವುದೇ ರೆಸ್ಪಾನ್ಸ್ ಬರೋಲ್ಲ. ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್. ಅವಳ ದೃಶ್ಯದಲ್ಲಿ ಕೂಡ ಯಾವುದೇ ಹೆಲ್ಪ್ ಮಾಡೋನೋ ದೃಶ್ಯ ಇರೋಲ್ಲ. ಯಾಕಂದ್ರೆ ಅವಳು ಅನ್ಕಾನ್ಷಿಯಸ್ ಇರ್ತಾಳೆ. ದೇ ವರ್ ಅಲೋನ್ ಸಮ್ವೇರ್. ಅವರಿಬ್ಬರು ಎಲ್ಲಿರ್ತಾರೆ ಅಂದರೆ ದೂರದಲ್ಲಿ, ಬಿಟ್ವೀನ್ 2 ಸ್ಟೇಷನ್ಸ್, 2 ಸ್ಟೇಷನ್ಸ್ಗಳ ನಡುವೆ. ಮತ್ತೆ ಬಿಟ್ವೀನ್ ಅಂತಂದರೆ ಇಲ್ಲಿ 2 ಅಂತ ಯೂಸ್ ಮಾಡಿದ್ದಾರೆ ನೋಡಿರಿ. 2 ಸ್ಟೇಷನ್ಸ್ಗಳ ನಡುವೆ 5 ಕಿಲೋಮೀಟರ್ಸ್ ಅಪಾರ್ಟ್ ಇನ್ ಠಾಣೆ ಡಿಸ್ಟಿಕ್. ಆ ಠಾಣೆ ಡಿಸ್ಟಿಕ್ದಲ್ಲಿಂದ 5 ಕಿಲೋಮೀಟರ್ಸ್ ದೂರದಲ್ಲಿ ಅವರಿಬ್ಬರೇ ಇರ್ತಾರೆ. ವಿಚ್ ಬಾರ್ಡರ್ಸ್ ಮುಂಬೈ. ಅದು ಮುಂಬೈದ ಒಂದು ಬಾರ್ಡರ್ದಲ್ಲಿ ಬರುವಂಥ ಏರಿಯಾದಲ್ಲಿ ಅವರಿಬ್ಬರೇ ಇರ್ತಾರೆ. ಕೇಳ್ತಾನೆ. ಅವಾಗ ಮತ್ತೆ ಮುಂದೆ ಏನು ಮಾಡ್ದ, ಬಲೇಶ್ವರ್ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್ ಔಟ್ ಆಫ್ ಅ ಗಾಶ್ ಬಿಹೈಂಡ್ ದ ಯಂಗ್ ವುಮೆನ್ಸ್ ಹೆಡ್. ನೋಡ್ತಾನೆ ಏನಂತಂದರೆ ಆಲ್ರೆಡಿ ಬ್ಲಡ್ ಏನಾಗ್ತಿದೆ, ತಲೆ ಒಡೆದು ಸೀಳಿ ರಕ್ತ ಸೋರ್ತಾ ಇದೆ, ಫ್ಲೋಯಿಂಗ್ ಔಟ್ ಆಗ್ತಾಯಿದೆ ಅವಳ ತಲೆಯಿಂದ ಬಿಹೈಂಡ್ ದ ಯಂಗ್ ವುಮೆನ್ಸ್ ಹೆಡ್ದಂತರ. ನೋಡಿ ಏನು ಮಾಡ್ತಾನಿವ, ಸೇಯಿಂಗ್ ಎ ಸೈಲೆಂಟ್ ಪ್ರೇಯರ್. ಮತ್ತೆ ಇದನ್ನ ಕ್ಯಾರೆಕ್ಟರ್ ನೋಡಿ ತನ್ನಷ್ಟು ತಾನೇ ಪ್ರೇಯರ್ ಮಾಡ್ಕೊತಾನೆ, ದೇವರಲ್ಲಿ ಪ್ರಾರ್ಥಿಸ್ತಾನೆ. ಏನಂತ ಪ್ರಾರ್ಥಿಸ್ತಾನೆ ಅಂದ್ರೆ ನಿಮ್ಗೆ ಗೊತ್ತಾಯಿತು, ಆ ಹುಡುಗಿಯನ್ನು ಸೇವ್ ಮಾಡಪ್ಪ ದೇವರೇ ಅಂಥೇಳಿ ಅದು ಪ್ರಾರ್ಥಿಸಿ ಸೈಲೆಂಟ್ ಪ್ರೇಯರ್ ಮಾಡಿ. ಅದನ್ನೇ ಮಾಡ್ಕೊತ ಕುಂದಿರಲಿಲ್ಲ, ಮತ್ತು ಪ್ರೇಯರ್ನೇ ಮಾಡ್ಕೊತ ಕೂತಾ ಇಲ್ಲ. ನೋಡಿ ಆತ ಮಾಡುವಂಥ ಕೆಲಸ ಏನೋ, ಈ ಕಡೆ ದೇವರಿಗೂ ಕೂಡ ಪ್ರೇಯರ್ ಮಾಡಿದ ತಕ್ಷಣ ಏನು ಮಾಡ್ದ, ಹಿ ಲಿಫ್ಟೆಡ್ ದ 5 foot to 50 kilo ರೋಮಾ. ಅವಳ ಹೈಟ್ ಕೊಟ್ಟಿದ್ದಾರೆ 5 foot 2 ಅವಳ ಹೈಟು, ಆಮೇಲೆ 50 kilo ಇದ್ದಂಥ ರೋಮನನ್ನು ಏನು ಮಾಡೋದು, ಜಿಂಜರ್ಲಿ ಅಂದ್ರೆ ನರ್ವಸ್ಲಿ ಅವಳನ್ನ ಎತ್ಕೋತಾನೆ. ಎತ್ಕೊಂಡು ಏನು ಮಾಡ್ದೆ, ಆ್ಯಂಡ್ ಮೇಡ್ ಇಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್. ಮತ್ತು ದಾರಿಯನ್ನು ಹುಡುಕುತ್ತಾ
ಎತ್ಕೊಂಡು ಒಯ್ಯಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು ನೋಡ್ತಾನೆ ಅಂದರೆ ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್, ಮತ್ತು ಆ ಕಡೆ ಈ ಕಡೆ ಅಂದ್ರೆ ಟ್ರೈನ್ ಏನೋ ಬರ್ತಾವೇನೋ ಅಂತ ಹುಷಾರಾಗಿ ನೋಡ್ತಾ, ಆ್ಯಂಡ್ ಸರ್ಚಿಂಗ್ ಫಾರ್ ಅ ವೇ ಔಟ್, ಮತ್ತು ಅದರಿಂದ ಹೊರಗೆ ಹೋಗಲಿಕ್ಕೆ ಯಾವುದಾದ್ರು ದಾರಿ ಇದೆ ಏನೋ ಅಂತೇಳಿ ನೋಡ್ತಾ ಆತ ನಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿ ಕ್ರಾಸ್ಡ್ ಥ್ರೂ ಸಮ್ ಶ್ರಬರಿ, ಆತ ಕೆಲವು ಕುರುಚಲು ಕಾಡಿನಿಂದ ಎಲ್ಲೋ ಮುಳ್ಳು ಕಳು ದಾಟಿ ಹೋಗ್ತಾನೆ. ಆ್ಯಂಡ್ ಫಾಲೋಡ್ ದ ಡೈರೆಕ್ಷನ್ ಆಫ್ ದಿ ಸೌಂಡ್ಸ್ ಅಂಟಿಲ್ ಹಿ ಫೌಂಡ್ ದ ರೋಡ್, ಮತ್ತು ಆ ರೋಡ್ ಶಬ್ದ ಎಲ್ಲಿ ಗಾಡಿಗಳ ಶಬ್ದ ಬರ್ತಿದೆ ನೋಡಿ, ಆ ಸೌಂಡ್ ಕಡೆನೇ ಆತ ನಡ್ಕೋತೆ ಹೋಗ್ತಾನೆ, ಅದೇ ಡೈರೆಕ್ಷನ್ದಲ್ಲಿ ಹೋಗ್ತಾನೆ. ಅದಕ್ಕೆ ಈತ ಬಲೇಶ್ ಮಿಶ್ರಾ ಈತ ಒಬ್ಬ ಬುದ್ಧಿವಂತ ಹುಡುಗನಾಗಿದ್ದ. ಯಾಕಂದರೆ ನೋಡಿ ಎಷ್ಟೊಂದು ಟ್ಯಾಲೆಂಟ್ ಆಗಿದ್ದ. ಆತ ಹೋಗಬೇಕಾದ್ರೂ ಆತನಿಗೆ ವೇ ಬೇಕಾಗಿತ್ತು, ಕೆಲವು ಏನಾದರೂ ವೆಹಿಕಲ್ಸ್ ಬೇಕು, ಅದು ಯಾವ ಕಡೆ ಇದೆ ಆ ಸೌಂಡ್ ಕಡೆನೇ ಹೋಗ್ತಾ ಇದ್ದ. ಅಲ್ಲಿಗೆ ಹೋಗ್ತಾನೆ, ಆಲ್ರೆಡಿ ಎಲ್ಲ ರೋಡಿಗೆ ಬರ್ತಾನೆ. ಬಂದ ತಕ್ಷಣ ನೋಡಿ ಮತ್ತೆ ಎಷ್ಟೊಂದು ಚೆನ್ನಾಗಿ ಹೇಳ್ತಾನೆ ನೋಡಿರಿ, ಮೈ ಸಿಸ್ಟರ್ ಈಸ್ ಇಂಜೂರ್ಡ್, ನನ್ನ ಸಹೋದರಿ ಇಂಜೂರ್ಡ್ ಆಗಿದೆ, ಗಾಯವಾಗಿದೆ. ಹಿ ಇಂಪ್ಲೋರ್ಡ್ ಮೋಟರಿಸ್ಟ್ ಹೂ ಡ್ರೋ ಬೈ, ಅಲ್ಲಿ ಏನು ಮೋಟರಿಸ್ಟ್ ಹೋಗ್ತಿರ್ತಾರೆ ನೋಡ್ರಿ, ಅವ್ರಿಗೆ ಹೇಳ್ತಾನೆ ನನ್ನ ತಂಗಿಗೆ, ನನ್ನ ಸಹೋದರಿಗೆ ಗಾಯವಾಗಿದೆ ಅಂತ ಇಂಪ್ಲೋರ್ಡ್ ಮಾಡ್ಕೋತಾನೆ. ಹಿಯರ್ ಇಸ್ ಅ ರೋಮಾ ಆ್ಯಂಡ್ ಹಿಯರ್ ಇಸ್ ಅ ಬಲೇಶ್ವರ್. ಆ ಮೋಟರಿಸ್ಟ್ಗಳಿಗೆ ಏನು ಮಾಡ್ತಾನೆ, ರಿಕ್ವೆಸ್ಟ್ ಮಾಡ್ಕೋತಾನೆ, ದಯವಿಟ್ಟು ಹೆಲ್ಪ್ ಮಾಡಿ ಅವಳಿಗೆ ಅಂಥೇಳಿ. ಅದಕ್ಕೆ ಏನು ಮಾಡಿರಿ, ನನ್ನ ತಂಗಿಗೆ ಗಾಯವಾಗಿದೆ, ಇಂಜೂರ್ಡ್ ಆಗಿದೆ, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಅ ಹಾಸ್ಪಿಟಲ್, ದಯವಿಟ್ಟು ನನಗೆ ಅವಳಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಲಿಕ್ಕೆ ಹೆಲ್ಪ್ ಮಾಡಿರಿ ಅಂಥೇಳಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತಾನೆ ಮೋಟರಿಸ್ಟ್ಗಳಿಗೆ. ಇಲ್ಲಿ ಮೋಟರಿಸ್ಟ್ ಇದ್ದಾರೆ ನೋಡ್ರಿ, ಮತ್ತು ಎಲ್ಲರೂ ಹಾಗೆ ಇರಲ್ಲ, ಬಟ್ ನೋ ಒನ್ ಸ್ಟಾಪ್ಡ್, ಆದರೆ ಯಾವ ಮೋಟರಿಸ್ಟ್ಗಳು ಸ್ಟಾಪ್ ಮಾಡೋದಿಲ್ಲ. ಹಾಗಾದರೆ ಏನಾಗಿತ್ತು ಸ್ಟೋರಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಆವತ್ತಿನ ದಿನ ಏನಾಗಿತ್ತು, ರೋಮಾ ತಲ್ರೇಜಾ ಯಾರು ಮತ್ತು ಬಲೇಶ್ ಮಿಶ್ರಾ ಯಾರು, ಏನೇನು ಅವ್ರ್ಯಾಕೆ ಟ್ರೈನ್ ಹತ್ತಿದ್ರು, ಏನಾಗಿತ್ತು ಅನ್ನಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ದೇವನ್ ಕನಾಲ್ ಅವರು. ದಟ್ ಮಾರ್ನಿಂಗ್ ಆನ್ December 10, 2010, ಅವತ್ತಿನ ಮುಂಜಾನೆ ಡಿಸೆಂಬರ್ 10, 2010 ಅವತ್ತು ಫ್ರೈಡೇ ಆಗಿತ್ತು. ರೋಮಾ ತಲ್ರೇಜಾ ಅರೈವ್ಡ್ ಎಟ್ ದ ಕಾಲ್ ಸೆಂಟರ್ ಬ್ರೈಟ್ ಆ್ಯಂಡ್ ಅರ್ಲಿ. ರೋಮಾ ತಲ್ರೇಜಾ ಆಲ್ರೆಡಿ ಗೊತ್ತಾಗಿದೆ, ಅವಳು ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದಳು. ಆ ಕಾಲ್ ಸೆಂಟರ್ ಆಫೀಸಿಗೆ ಬೆಳಗ್ಗೆನೇ ಅರೈವ್ಡ್ ಆಗ್ತಳು, ಬೆಳಗ್ಗೆನೇ ಬಂದು ಏನು ಮಾಡಿದ್ರು, ಅವತ್ತು ಮುಂಜಾನೆ ಫ್ರೆಶ್ ಆಗಿದ್ದಳು, ಆ ಡ್ಯೂಟಿಗೆ ಬಂದಳು. ಅರೈವ್ ಅಪೋಸಿಟ್ ಡಿಪಾರ್ಟ್. ಓಕೆ, ಶಿ ಇಸ್ ಅ ರೋಮಾ ತಲ್ರೇಜಾ. ಅವಳು ಏನಾಗಿದ್ದು ಅಂದರೆ ದ ಬಿಕಾಮ್ ಗ್ರ್ಯಾಜುಯೇಟ್ ಫ್ರಮ್ ಪುಣೆದಲ್ಲಿ ಅವಳು ಬಿಕಾಮ್ ಮುಗಿಸಿದಳು, ಗ್ರ್ಯಾಜುಯೇಟ್ ಆಗಿದ್ದಳು. ಬಿಕಾಮ್ ಅಂದರೆ ನಿಮ್ಗೆ ಗೊತ್ತು, ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ. ಮತ್ತು ಅವಳು ಎಲ್ಲಿ ಕೆಲಸ ಮಾಡ್ತಿದ್ದಳು, ಹ್ಯಾಡ್ ಬಿನ್ ವರ್ಕಿಂಗ್ ದೇರ್ ಫಾರ್, ಆ ಕಾಲ್ ಸೆಂಟರ್ದಲ್ಲಿ ವರ್ಕ್ ಮಾಡ್ತಾಯಿದ್ದಳು. ಎಷ್ಟು ದಿನದಂದರೆ 2 ಇಯರ್ಸ್ದಿಂದಲೂ ಅಲ್ಲೇ ಕೆಲಸ ಮಾಡ್ತಿದ್ದಳು. ಮತ್ತು ಅವಳಿಗೆ ಲವಿಂಗ್ ಹರ್ ಜಾಬ್, ಅವಳಿಗೆ ಜಾಬ್ ಅಂದರೆ ಇಷ್ಟ ಇತ್ತು. ಟಾಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್, ಅವಳದು ಡ್ಯೂಟಿ ಏನಾಗಿತ್ತು, ಕಸ್ಟಮರ್ಸ್ಗೆ ಟಾಕಿಂಗ್ ಮಾಡೋದು ಮತ್ತು ಕನೆಕ್ಟ್ ಮಾಡೋದು. ಆ್ಯಂಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದೇರ್, ಅಲ್ಲಿ ಹೊಸ ಫ್ರೆಂಡ್ಸ್ ಜೊತೆಗೆ ಫ್ರೆಂಡ್ಶಿಪ್ ಮಾಡೋದು ಅವಳಿಗೆ ಭಾಳಷ್ಟು ಇಷ್ಟ ಆಗಿತ್ತು. ಆಫ್ಟರ್ ವರ್ಕ್ ಶಿ ವೆಂಟ್ ಟು ದ ಕೆಫೆಟೇರಿಯಾ ಅಂದರೆ ಅವಳು ಕೆಲಸ ಮುಗಿದ ತಕ್ಷಣ ಕೆಫೆಟೇರಿಯಾ ಹೋಗ್ತಾ ಇದ್ದಳು. ಕೆಫೆಟೇರಿಯಾ ಅಂದರೆ ನಾನು ಬಿಡೋ ಪಿಕ್ಚರ್ ಕೊಟ್ಟಿದ್ದೀನಿ, ಈ ಪಿಕ್ಚರ್ ಭಾಳಷ್ಟು ಲೈಕ್ ಆಗುತ್ತಾ. ಸೊ ಕೆಫೆಟೇರಿಯಾ ಅಂತಂದರೆ ನಾನು ದೊಡ್ಡ ಮೀನಿಂಗ್ ಕೊಟ್ಟಿದ್ದೀನಿ. ಕೆಫೆಟೇರಿಯಾ ರೆಸ್ಟೋರೆಂಟ್ ವೇರ್ ಯು ಸರ್ವ್ ಯುವರ್ ಸೆಲ್ಫ್ ಆ್ಯಂಡ್ ಪೇ ಎ ಕ್ಯಾಶಿಯರ್. ಆ ರೆಸ್ಟೋರೆಂಟಲ್ಲಿ ನೀವೇ ಸೆಲ್ಫ್ ಸರ್ವಿಸ್ ಅಂತ ಕರಿತೀವಿ, ಕ್ಯಾಂಟೀನ್ ಅಂತ ಕರಿತೀವಿ, ಲಂಚ್ ರೂಮ್ ಅಂತಲೂ ನಾವು ಶಾರ್ಟ್ಕಟ್ಟಾಗಿ ಕರಿತೀವಿ. ಆ ಕೆಫೆಟೇರಿಯಾಗೆ ಹೋಗಿ ಅಥವಾ ಹೋಟೆಲ್ ಅಂತ ತಿಳ್ಕೊರಿ, ಅಲ್ಲಿ ಹೋಗಿ ವೇರ್ ಶಿ ಆ್ಯಂಡ್ ಹರ್ ಫ್ರೆಂಡ್ಸ್, ಅವಳು ಮತ್ತು ಅವಳ ಫ್ರೆಂಡ್ಸ್ ಏನು ಮಾಡ್ತಿರ್ತಾರೆ, ಜೋಕ್ ಮಾಡ್ತಿರ್ತಾರೆ, ಹಾಸ್ಯ ಮಾಡೋದು, ಲಾಫ್ಟ್ ಮಾಡ್ತಿರ್ತಾರೆ, ನಗೋದು. ಆ್ಯಂಡ್ ಮೇಡ್ ಪ್ಲ್ಯಾನ್ಸ್ ಫಾರ್ ದ ವೀಕೆಂಡ್, ಮತ್ತು ವೀಕೆಂಡ್ಗಾಗಿ ಪ್ಲ್ಯಾನ್ಸ್ ಮಾಡ್ತಿರ್ತಾರೆ. ಸಿಂಪಲ್ಲಾಗಿ ವೀಕೆಂಡ್ ಅಂತ ಹೇಳಬೇಕಾದ್ರೆ ನಾವು ಸ್ಯಾಟರ್ಡೆ ಆ್ಯಂಡ್ ಸಂಡೇಗೆ ವೀಕೆಂಡ್ ಅಂತ ಕರಿತೀವಿ. ಬಟ್ ಕಂಪ್ಲೀಟ್ ಮೀನಿಂಗ್ನು ಇಲ್ಲಿ ಕೊಟ್ಟಿದ್ದೆ ನೋಡಿ. ವೀಕೆಂಡ್ ದ ಪೀರಿಯಡ್ ಫ್ರಮ್ ಫ್ರೈಡೇ ಈವ್ನಿಂಗ್ ಹಿಡಿದು ಸಂಡೇ ಈವ್ನಿಂಗ್ವರೆಗೂ ನಾವು ವೀಕೆಂಡ್ ಅಂತ ಕರಿತೀವಿ. ಎಸ್ಪೆಷಲಿ ರಿಗಾರ್ಡೆಡ್ ಆ್ಯಸ್ ಅ ಟೈಮ್ ಫಾರ್ ಅ ಲೀಸರ್ ಟೈಮ್ಗೆ ನಾವು ವೀಕೆಂಡ್ ಅಂತ ಕರಿತೀವಿ. ಅದನ್ನು ಕನ್ನಡದಲ್ಲಿ ಸಿಂಪಲ್ಲಾಗಿ ಹೇಳ್ಬೇಕಾದ್ರೆ ವಾರಾಂತ್ಯ ಅಂತ ನಾವು ಕರಿತೀವಿ. ಇಲ್ಲ ನಾವು ಇನ್ನೂ ಸಿಂಪಲ್ಲಾಗಿ ಅಂದರೆ ಅದೇ ಹೇಳಿದೆವಲ್ಲ, ಸ್ಯಾಟರ್ಡೆ ಮತ್ತು ಸಂಡೇಗೆ ನಾವು ವೀಕೆಂಡ್ ಅಂತ ಕರಿತೀವಿ. ಅವಳು ನೋಡಿ ತನ್ನ ಕೆಫೆಟೇರಿಯಾಗೆ ಹೋಗೋದು, ಕೆಲಸ ಮುಗಿದ ತಕ್ಷಣ ಕೆಫೆಟೇರಿಯಾದಲ್ಲಿ ಏನಾದ್ರು ಸ್ನ್ಯಾಕ್ಸ್ ತಿನ್ನೋದು ಮತ್ತು ಜೋಕ್ ಮಾಡೋದು, ಲಾಫ್ ಮಾಡೋದು, ಮತ್ತು ಆ ವೀಕೆಂಡ್ಗಳನ್ನ ಹೇಗೆ ಕಳೀತೀರಿ ಒಬ್ರಿಗೊಬ್ರು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ದೆನ್ ಹೆಡಿಂಗ್ ಹೋಮ್ ಅಲೋನ್ ಆಫ್ಟರ್ ಹರ್ ಶಿಫ್ಟ್, ಅವಳು ಶಿಫ್ಟ್ ಆದ ನಂತರ ಮನೆ ಕಡೆ ಹೋಗ್ತಿರ್ತಾಳೆ ಒಬ್ಬಳೇ. ರೋಮಾ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಪ್ಪರ್, ಮತ್ತು ಮನೆಗೆ ಹೋಗಿ ಏನಂತ ಪ್ಲ್ಯಾನ್ ಮಾಡ್ತಿರ್ತಾಳೆ ಅಂದರೆ ಸಪ್ಪರನ್ನು ತೊಗೊಳ್ಳೋದು. ಇಲ್ಲಿ ಸಪ್ಪರ್ ಅಂದರೆ
ನಾನು ಕೊಟ್ಟಿದ್ದೀನಿ. ಇದನ್ನು ದೊಡ್ಡ ಮೀನಿಂಗ್ ಕೊಟ್ಟಿದ್ದೀನಿ. ನಿಮಗೆ ಎಷ್ಟು ಯೂಸ್ ಅದನ್ನು ತೋರಿ. ಸಿಂಪಲ್ಲಾಗಿ ಅಂದರೆ ಬೇಡ ಸರ್ ಅದು ಏನೂ ಇಲ್ಲ ಅಂತಂದರೆ ಸಂಜೆ ಊಟ ಅಂತ ತಿಳ್ಕೋರಿ. ಯಾಕಂದರೆ ಸಪ್ಪರ್ ಬಗ್ಗೆ ಭಾಳಷ್ಟು ಕನ್ಫ್ಯೂಷನ್ ಇರುತ್ತೆ. ಕಾಮನಾಗಿ ನಾವು ಏನಂತೇವೆ ರಾತ್ರಿ ಊಟ ಅಂತ ಹೇಳಿಬಿಡ್ತೈತಿ. ಬಟ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ಮಾರ್ನಿಂಗ್ ತೊಳೋದಕ್ಕೆ ನಾವು ಬ್ರೇಕ್ಫಾಸ್ಟ್ ಅಂತ ಕರಿತೀವಿ. ಓಕೆ, ಮಧ್ಯಾಹ್ನಕ್ಕೆ ಲಂಚ್ ಅಂತ ಕರಿತೀವಿ, ರಾತ್ರಿ ಊಟಕ್ಕೆ ಡಿನ್ನರ್ ಅಂತ ಕರಿತೀವಿ, ಸಂಜೆ ಊಟಕ್ಕೆ ಸಪ್ಪರ್ ಅಂತ ನಾವು ಕರಿತೀವಿ. ಯಾಕೆ ಸಂಜೆ ಊಟ ಅಂದರೆ ಲೈಟ್ ಈವ್ನಿಂಗ್ ಮೀಲ್ ಅಂತ ಕರಿತೀವಿ. ಲೈಟಾಗಿ ಈವ್ನಿಂಗ್ ಮೀಲ್ ಮಾಡೋಕ್ಕೆ. ಆಮೇಲೆ ಸರ್ವ್ಡ್ ಇನ್ ಅರ್ಲಿ ಈವ್ನಿಂಗ್ ಇಫ್ ಡಿನ್ನರ್ ಈಸ್ ಎಟ್ ಮಿಡ್ ಡೇ ಸರ್ವ್ಡ್ ಎಟ್ ಲೇಟ್ ಇನ್ ದ ಈವ್ನಿಂಗ್ ಎಟ್ ಬೆಡ್ ಟೈಮ್ ಅಂತ ಕೊಟ್ಟಿದ್ದೀವಿ. ನೀವು ಸಂಜೆ ಊಟ ಅಂತ ತಿಳ್ಕೊರಿ. ಅದಾದ ನಂತರ ಸೋಷಿಯಲ್ ಗ್ಯಾದರಿಂಗ್ ವೇರ್ ಅ ಲೈಟ್ ಈವ್ನಿಂಗ್ ಮೀಲ್ ಈಸ್ ಸರ್ವ್ಡ್, ಅದಕ್ಕೂ ನಾವು ಸಪ್ಪರ್ ಅಂತ ಕರಿತೀವಿ. ಏನು ಬೇಕಾಗಿಲ್ಲ ಸರ್ ನಮಗೆ ಸಪ್ಪರ್ ಅಂದರೆ ಸಂಜೆ ಊಟ ಅಂತ ತಿಳ್ಕೊರಿ. ತಾಯಿ ಜೊತೆ ಪೇರೆಂಟ್ಸ್ ಅಂತೆ ತಂದೆ ತಾಯಿ ಜೊತೆ ಸಪ್ಪರ್ ಮಾಡೋದು ಅಷ್ಟೇ ಅಲ್ಲ, ಪೇರೆಂಟ್ಸ್ ಆ್ಯಂಡ್ ಬ್ರದರ್ ಜೊತೆಗೆ ಸಪ್ಪರ್ ಮಾಡೋದು. ಮತ್ತು ಆ್ಯಂಡ್ ಅ ಲಾಂಗ್ ಫೋನ್ ಚಾಟ್ ವಿತ್ ಹರ್ ಫಿಯಾನ್ಸೆ ವಿಜಯ್. ಮತ್ತು ಊಟ ಆದ ನಂತರ ರಾತ್ರಿ ಏನು ಮಾಡು, ತನ್ನ ಫಿಯಾನ್ಸೆ ಜೊತೆಗೆ, ಫಿಯಾನ್ಸ್ ಅಂದರೆ ಗೊತ್ತು, ದ ಮ್ಯಾನ್ ದಟ್ ವುಮನ್ ಈಸ್ ಎಂಗೇಜ್ ಟು, ನಿಶ್ಚಿತವರ, ಆಲ್ರೆಡಿ ಉಡ್ಬೆ ಅಂತ ನಾವು ಕರಿತಿರ್ತೀವಿ. ಸೊ ಆ ವಿಜಯ್ ಜೊತೆ ಅವ್ರು ಆಲ್ರೆಡಿ ಎಂಗೇಜ್ಡ್ ಆಗಿದೆ. ಸೊ ಆ ವಿಜಯ್ ಜೊತೆ ಮಾತನಾಡ್ತಾ ಕೂತ್ಕೋಬೇಕು ಅಂತ ಇಷ್ಟೆಲ್ಲ ಪ್ಲ್ಯಾನ್ ಹಾಕಿರ್ತಾಳೆ. ಸರ್ ನಿಶ್ಚಿತವರೆಗೆ ನಾವು ಫಿಯಾನ್ಸ್ ಅಂತ ಕರಿತೀವಿ, ಹುಡುಗಿಗೆ ಏನಂತ ಕರಿತೀರಿ ಸರ್ ಅದನ್ನು ಹೇಳ್ರಿ. ಓಕೆ, ಫಿಯಾನ್ಸಿ ಅಂತ ಕರಿತೀವಿ. ವುಮೆನ್ ಹೂ ಈಸ್ ಎಂಗೇಜ್ ಟು ಬಿ ಮ್ಯಾರಿಡ್, ಅದನ್ನು ಮದುಮಗಳು ಅಂತಲೂ ನಾವು ಕರಿತೀವಿ. ಓಕೆ, ಅದನ್ನ ನಾನು ಒಂದು ಪಿಕ್ಚರಲ್ಲಿ ಕೊಟ್ಟಿದ್ದೀನಿ ನೋಡಿರಿ. ಹಿರ್ ಇಸ್ ರೋಮಾ ತಲ್ರೇಜಾ. ಇದು ನೋಡಿದ ತಕ್ಷಣ ನಿಮಗೆ ಈಸಿ ಆಗುತ್ತಾ. ನಾವು ಪ್ರೊಫೈಲ್ ರೈಟಿಂಗ್ನು ಇದೇ ರೀತಿ ಕೊಡ್ತಿರ್ತಾರೆ. ರೋಮಾ ತಲ್ರೇಜಾ ಬಿಕಮ್ ಗ್ರ್ಯಾಜುಯೇಟ್, ಪುಣೆ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ and had been working there for 2 years, loving her job, talking and connecting to customers and making new friends there. 5 foot 2, 50 kilo and one brother is there and fiancé Vijay. ಇದು ಅವಳ ಇನ್ಫಾರ್ಮೇಷನ್. ಹಾಗಾದರೆ ಇವನ್ ಸ್ಟೋರಿ ಏನಿತ್ತು ಸರ್, ಬಲೇಶ್ವರ ಮಿಶ್ರಾ ಯಾರು, ಈತ ಹೇಗೆ ಅಲ್ಲಿಗೆ ಟ್ರೈನಿಗೆ ಬಂದ? ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಬಲೇಶ್ವರ ಮಿಶ್ರಾ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ. ಈತಂದೇ ಒಂದು ಬೇರೆ ಡಿಫ್ರೆಂಟ್ ಸ್ಟೋರಿ ಇದೆ. ಏನಪ್ಪ ಸ್ಟೋರಿ ಅಂತಂದರೆ, ಹಿಯರ್ ಇಸ್ ಅ ಬಲೇಶ್ವರ ಮಿಶ್ರಾ. ನಾನೇ ಡ್ರಾಮಾ ಮಾಡಿದ್ದು. ಓಕೆ, ದ ಲ್ಯಾಂಕಿ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್. ಈತನು ಈ ಊರು ಯಾವುದಂದರೆ ಮಿರ್ಜಾಪುರದವನು, ಒಬ್ಬ ಲ್ಯಾಂಕಿ ಯಂಗ್ಸ್ಟರ್. ಲ್ಯಾಂಕಿ ಅಂದರೆ ಎತ್ತರಗಿದ್ದ ಮತ್ತು ತೆಳ್ಳಗೆ ಇದ್ದ. ಈತ ಮಿರ್ಜಾಪುರದವನು. ಮಿರ್ಜಾಪುರ ಎಲ್ಲಿ ಬರ್ತದೆ ಅಂದರೆ ಯು ಪಿದಲ್ಲಿ ಬರ್ತದೆ, ಉತ್ತರ ಪ್ರದೇಶದಲ್ಲಿ ಬರ್ತೈತೆ. ಮತ್ತು ಈತ ಏನಿದ್ದಂದರೆ ಈಸ್ ಆ್ಯನ್ ಅನ್ಎಂಪ್ಲಾಯ್ಡ್ ಹೈಸ್ಕೂಲ್ ಡ್ರಾಪ್ಔಟ್. ಈತ ಅನ್ಎಂಪ್ಲಾಯ್ಡ್ ಆಗಿದ್ದ, ನಿರುದ್ಯೋಗಿ ಇದ್ದ, ಈತನಿಗೆ ಕೆಲಸ ಇರಲಿಲ್ಲ. ಮತ್ತು ಈತ ಹೈಸ್ಕೂಲ್ ಡ್ರಾಪ್ಔಟ್ ಹುಡುಗನಾಗಿದ್ದ, ಹೈಸ್ಕೂಲಲ್ಲೇ ಶಾಲೆ ಬಿಟ್ಟಂಥ ಹುಡುಗನಾಗಿದ್ದ. ಹೂ ರೀಸೆಂಟ್ಲಿ ಕಮ್ ಟು ಮುಂಬೈ. ಇತ್ತೀಚೆಗೆ ಮುಂಬೈಗೆ ಬಂದಿದ್ದ. ಯಾಕೆಂದರೆ ಕೆಲಸ ಹುಡುಕಲಿಕ್ಕಾಗಿ ಆತ ಮುಂಬೈಗೆ ಬಂದಿದ್ದ. ನೋಡಿ, ಅವಳಿಗೆ ಜಾಬ್ ಇತ್ತು, ಈತ ಅನ್ಎಂಪ್ಲಾಯ್ಡ್ ಆಗಿದ್ದ. ಲಿವಿಂಗ್ ವಿತ್ ಹೀಸ್ 2 ಓಲ್ಡರ್ ಬ್ರದರ್ಸ್. ಆತನಿಗೆ 2 ಸಹೋದರಿದ್ದರು, ಅಣ್ಣಂದರಿದ್ದರು. ಹಿ ಜಾಬ್ ಹಂಟ್. ಆತ ಉದ್ಯೋಗವನ್ನು ಸರ್ಚ್ ಮಾಡ್ತಾಯಿದ್ದ, ಹಂಟ್ ಮಾಡ್ತಾಯಿದ್ದ. ಪ್ರೂವ್ಡ್ ಫ್ರೂಟ್ಲೆಸ್. ಅದು ಏನು ಕೆಲಸ ಕೊಟ್ಟಿರೋದಿಲ್ಲ. ಆತ ಕೆಲಸ ಹುಡುಕಾಡ್ತಿದ್ದ, ಬಟ್ ಯಾವುದೇ ಕೆಲಸ ಆತನಿಗೆ ಸಿಕ್ಕಿರೋದಿಲ್ಲ. ಇದು ಈತನ ಸ್ಟೋರಿ ನೋಡಿ. ಅವಳು ಎಂಪ್ಲಾಯ್ ಆಗಿದ್ದು, ಈತ ಅನ್ಎಂಪ್ಲಾಯ್ಡ್ ಆಗಿದ್ದ. ಅವಳು ಬಿಕಾಮ್ ಗ್ರ್ಯಾಜುಯೇಟ್, ಈತ ಹೈಸ್ಕೂಲ್ ಡ್ರಾಪ್ಔಟ್ ಆಗಿದ್ದ. ಓಕೆ, ಈತನಿಗೆ 2 ಓಲ್ಡರ್ ಬ್ರದರ್ಸ್ ಇದ್ದರು, ಅವಳಿಗೆ 1 ಬ್ರದರ್ ಇದ್ದರು. ನೋ ಹಿ ವಾಸ್ ಟ್ರೇಡಿಂಗ್ ವಾಟರ್. ಈತನಿಗೆ ಏನಾಗ್ತಾಯಿದೆ, ಈಗ ಏನು ಆಗ್ತಾಯಿಲ್ಲ ಅಂಥೇಳಿ, ಯಾವುದೇ ಪ್ರಗತಿ ಇಲ್ಲ ಅಂಥೇಳಿ. ಆ್ಯಂಡ್ ಹ್ಯಾಡ್ ರಿಸೈನ್ಡ್ ಹಿಮ್ಸೆಲ್ಫ್ ಟು ದ ಫ್ಯಾಕ್ಟ್. ಅದನ್ನು ಒಪ್ಕೊಂಡು, ಏನಪ್ಪ ನನ್ನ ಕೆಲಸನ ಸಿಗ್ತಾ ಇಲ್ಲ ಅಂಥೇಳಿ. ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್. ಇದನ್ನೆಲ್ಲ ಬಿಟ್ಟು ಆಯಿತು ಮನೆಗೆ ಹೋಗ್ತಾ ಇದ್ದಾನೆ. ಅವಾಗೇನಾಯಿತು, ಆವತ್ತಿನ ದಿನವನ್ನು ಹೇಗೆ ಕಳೆದಿದ್ದ. ಹಿ ಹ್ಯಾಡ್ ಸ್ಪೆಂಟ್ ಹಿಸ್ ಡೇ. ಅವತ್ತಿನ ದಿನವನ್ನು ಹೇಗೆ ಕಳೆದಿದ್ದ ಅಂದರೆ ವಿತ್ ಅ ಫ್ರೆಂಡ್, ಒಬ್ಬ ಫ್ರೆಂಡ್ ಜೊತೆ ಕಳೆದಿದ್ದ. ಏನೇನು ಮಾಡಿದರು ಇವರು ನೋಡಿ. ಗ್ರ್ಯಾಬ್ಡ್ ಲಂಚ್, ಊಟವನ್ನು ಮಾಡಿದರು, ಮಧ್ಯಾಹ್ನದ ಊಟವನ್ನು. ಆ್ಯಂಡ್ ವಾಚ್ಡ್ ಅ ಮೂವಿ, ಒಂದು ಮೂವಿಯನ್ನು, ಫಿಲ್ಮನ್ನು ನೋಡಿದರು. ನೋಡಿ, ಅವಳು ಏನು ಮಾಡಿದಳು, ಜಾಬ್ ಆದ ನಂತರ ಕೆಫೆಟೇರಿಯಾಗೆ ಹೋದಳು. ಅಲ್ಲಿ ಊಟ ಮಾಡ್ತಾ ಏನು ಮಾಡಿದ್ರು, ಲಾಫ್ ಮಾಡೋದು, ಜೋಕ್ ಮಾಡೋದು, ಪ್ಲ್ಯಾನಿಂಗ್ ವೀಕೆಂಡ್ ಮಾಡಿದ್ರು. ಓಕೆ, ಬಟ್ ಈತ ಜಾಬ್ ಹಂಟ್ ಮಾಡ್ತಾಯಿದ್ದ. ಅದು ಸಕ್ಸಸ್ ಆಗಲಾರ್ದಕ್ಕೆ ಈತ ಮಧ್ಯಾಹ್ನದ ಊಟ ಒಬ್ಬ ಫ್ರೆಂಡ್ ಜೊತೆ ಮಾಡಿ ಏನು ಮಾಡಿದ್ರು, ಮೂವಿಯನ್ನು ನೋಡಿದರು. ನೋಡಿದ ನಂತರ ಏನು ಮಾಡ್ದ, ಆ್ಯಸ್ ಬಲೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್. ಮನೆಗೆ ಹೋಗ್ಬೇಕಂತ ಟ್ರೈನ್ ಏರಿರ್ತಾನೆ. ಹಿ ಪಾಂಡರ್ಡ್ ಓವರ್ ಹಿಸ್ ಫ್ಯೂಚರ್. ಆತನ ಫ್ಯೂಚರ್ ಬಗ್ಗೆನೇ, ಟ್ರೈನ್ದಲ್ಲಿದ್ದಕ್ಕಾರ ಆತನ ಭವಿಷ್ಯದ ಬಗ್ಗೆ, ನನ್ನ ಕೆಲಸದ ಬಗ್ಗೆ, ಆತನ ಕೆಲಸದ ಬಗ್ಗೆನೇ ವಿಚಾರ ಮಾಡ್ತಾನೆ ಹೋಗ್ತಿರ್ತಾನೆ. ಏನು ನನ್ನ ಮುಂದಿನ ಜಾಬ್ ಹೇಗೆ ಅಂಥೇಳಿ ವಿಚಾರ ಮಾಡ್ತಾ ಇರ್ತಾನೆ. ಬಟ್ ಆದರೆ ಇವಾಗ ಏನು ಮಾಡ್ತಿದ್ದ ನೋಡಿ, ಆಲ್ ಹಿ ಕುಡ್ ನೋ ಥಿಂಕ್ ಆಫ್. ಮುಂಚೆ ಆತನ ಜಾಬ್ ಬಗ್ಗೆನೂ ವಿಚಾರ ಮಾಡ್ತಿರ್ತಾನೆ, ಬಟ್ ಈಗೇನು ವಿಚಾರ ಮಾಡ್ತಿದ್ದಾನೆ,
ನೌ ಥಿಂಕ್ ಆಫ್ ವಾಸ್ ಈಗೇನು ವಿಚಾರ ಮಾಡ್ತಿದ್ದ ಅಂದರೆ ಸೇವಿಂಗ್ ಅ ಸ್ಟ್ರೇಂಜರ್ಸ್ ಲೈಫ್, ಒಬ್ಬರ ಅಪರಿಚಿತ ವ್ಯಕ್ತಿಯ ಲೈಫನ್ನು ಸೇವ್ ಮಾಡಲಿಕ್ಕೆ ವಿಚಾರ ಮಾಡ್ತಿರ್ತಾನೆ. ಅವಳ ಜೀವನವನ್ನು, ಅಪರಿಚಿತ ವ್ಯಕ್ತಿಯ ಜೀವನವನ್ನು ಹೇಗೆ ನಾನು ಸೇವ್ ಮಾಡೋದನ್ನೇ ಈತ ವಿಚಾರ ಮಾಡ್ತಿರ್ತಾನೆ. ಮುಂಚೆ ತನ್ನ ಜಾಬ್ ಹಂಟ್ ಬಗ್ಗೆ ವಿಚಾರ ಮಾಡ್ತಿರ್ತಾನೆ, ಇವಾಗ ಒಬ್ಬಳು ಹುಡುಗಿಯ ಜೀವನವನ್ನು ಹೇಗೆ ಉಳಿಸ್ಲಿ ಅಂತೇಳಿ ವಿಚಾರ ಮಾಡ್ತಿರ್ತಾನೆ. ಅದನ್ನೇ ನಾನು ಸಿಂಪಲಾಗಿ ಕೊಟ್ಟಿದ್ದೀನಿ. ಪ್ರೊಫೈಲ್ ರೈಟಿಂಗ್ ಟೈಪ್ ಬಲೇಶ್ವರ್ ಮಿಶ್ರಾ, 20 year old, the Lang gangster from Mirzapur, UP-ದಲ್ಲಿ, an unemployed high school dropout who recently come to Mumbai. 2 older brothers ಇರ್ತಾರೆ. ಸೊ ಇಡೀ ಪಾಠವನ್ನು, ಇವತ್ತು ನಾವು ನೋಡಿದಂಥ ಪಾಠವನ್ನು ಸಮಪ್ ಮಾಡಿ, ಅಥವಾ ಟಾಪ್ 6 points ಟು ರಿಮೆಂಬರ್ ಟುಡೇಸ್ ಲೆಸನ್, ಅದನ್ನು ಸಮಪ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಸಲ ಈ 6 ಪಾಯಿಂಟ್ದಲ್ಲಿನೇ ನಾನು ಇವತ್ತು ಹೇಳಿದಂಥ ಪಾಠವನ್ನು ಆರಾಮಾಗಿ ನೆನಪಲ್ಲಿಟ್ಕೋಬೋದು. ಹೇಗೆ ಅಂತಂದರೆ, ಫಸ್ಟ್ ಪಾಯಿಂಟ್ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್. ಆ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಬಗ್ಗೆ ಕೊಟ್ಟಿದ್ದಾರೆ, ಹೌದಾನಿಲ್? ಅದು ಟ್ರೈನ್ ಮತ್ತು ಕಮ್ಯೂಟರ್ಸ್. ಅದಾದ ನಂತರ ರೋಮಾ ತಲ್ರೇಜಾ ಬಗ್ಗೆ ಕೊಟ್ಟಿದ್ದಾರೆ, 21 year old ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್, ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ ಟ್ರೈನ್ ಇರೋ ತಕ್ಷಣ ಶಿ ವಾಸ್ ನಾಕ್ ಸೆನ್ಸ್ಲೆಸ್, ಅವಳನ್ನು ನಾಕ್ ಮಾಡಿದ್ದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದಾದ ನಂತರ 20 year old ಬಲೇಶ್ವರ್ ಮಿಶ್ರಾ ಅನ್ಎಂಪ್ಲಾಯ್ಡ್ ಬಗ್ಗೆ, ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದಾದ ನಂತರ ಪ್ಯಾಸೆಂಜರ್ಸ್ ರೆಸ್ಪಾನ್ಸ್ ಹೇಗಿತ್ತು ಅನ್ನೋದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಅದಾದ ನಂತರ ಕೊನೆಯದಾಗಿ ಬಲೇಶ್ವರ್ ಮಿಶ್ರಾಸ್ ಹೆಲ್ಪಿಂಗ್ ನೇಚರ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಈ ಟಾಪ್ 6 ಪಾಯಿಂಟ್ಸ್ಗಳಿಂದ ಇಡೀ ನಾವು ಇವತ್ತು ಹೇಳಿದಂಥ ಪಾಠವನ್ನು ಆರಾಮಾಗಿ ನೆಮ್ಮದಲ್ಲಿ ಇಟ್ಕೋಬೋದು. ಓಕೆ, ಸೊ ಇಲ್ಲಿಗೆ ನಾನು ಈ ಪಾಠವನ್ನು ಮುಗಿಸ್ತೀನಿ. ಮತ್ತೆ ನಾನು ಇದನ್ನು ಪಾಠವನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂದರೆ ನಾನು ಇದು ಪಾರ್ಟ್ 1 ಆಯಿತು, ಇದರ ಮುಂದಿನ ವಿಡಿಯೋ ನಾನು ಮಾಡ್ತಿರ್ತೀನಿ. ನೀವು ಸಬ್ಸ್ಕ್ರೈಬ್ ಆದರೆ ನಾನು ಮುಂದೆ ಮಾಡುವಂಥ ವಿಡಿಯೋಗಳು ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ತಲುಪ್ತಾ ಇರ್ತವೆ. ಓಕೆ, ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.